ಭಾರತ ದೇಶಕ್ಕೆ 3 ರಾಷ್ಟ್ರೀಯ ಹಬ್ಬಗಳಿವೆ. ಪ್ರತಿ ವರ್ಷ ಆಗಸ್ಟ್ 15ರಂದು ಆಚರಣೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ ದಿನಾಚರಣೆ. ಎರಡನೇದು, ಪ್ರತಿ ವರ್ಷ ಜನವರಿ 26ರಂದು ನಾವು ಆಚರಣೆ ಮಾಡ್ತಕ್ಕಂಥ ಗಣರಾಜ್ಯೋತ್ಸವ. ಪ್ರತಿ ವರ್ಷ ನವೆಂಬರ್ 26ರಂದು ಆಚರಣೆ ಮಾಡ್ತಕ್ಕಂಥ ಸಂವಿಧಾನ ದಿನಾಚರಣೆ. ಈ ಮೂರೂ ಕೂಡ ನಮ್ಮ ರಾಷ್ಟ್ರೀಯ ಹಬ್ಬಗಳು. ನನಗೆ ಜ್ಞಾಪಕ ಬಂದ ನಂತರ, ಅಂದರೆ ಬಹುಶಃ ಒಂದು 7-8 ವರ್ಷದ ಮೇಲೆ ನಮಗೆ ಜ್ಞಾಪಕ ಶಕ್ತಿ ವೃದ್ಧಿ ಆಗೋದು. ಅಲ್ಲಿಂದ ನಾನು ನೆನೆಸ್ಕೊಂಡ್ರೆ ಇಲ್ಲಿವರೆಗೂ ನಾನು ಒಂದು ವರ್ಷವೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಲಿ ಅಥವಾ ಗಣರಾಜ್ಯೋತ್ಸವನ್ನಾಗಿ ನಾನು ತಪ್ಪಿಸ್ಕೊಂಡಿಲ್ಲ. ಪ್ರತಿ ವರ್ಷ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಅತಿಥಿಯಾಗೋ, ಒಬ್ಬ ಸಭಿಕನಾಗೋ, ದಾರಿಯಲ್ಲಿ ಹೋಗ್ತಕ್ಕಂಥ ಒಬ್ಬ ಪ್ರಯಾಣಿಕನಾಗೋ ನಿಂತು ಆ ನ್ಯಾಷನಲ್ ಫ್ಲ್ಯಾಗಿಗೆ ಒಂದು ಸೆಲ್ಯೂಟ್ ಹಿಡಿದು ನಾನು ಮುಂದೆ ನಡೆದಿದ್ಕೊಂಡು ಬಂದಿರತಕ್ಕಂಥ ಅನುಭವ ನಂದು. ಬಂಧುಗಳೇ, ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಈ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಲಕ್ಷಾಂತರ ಸ್ವಾತಂತ್ರ್ಯ ಸೇನಾನಿಗಳು ತ್ಯಾಗ ಬಲಿದಾನಗಳನ್ನು ಮಾಡಿದ್ದರ ಪರಿಣಾಮವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋದು. ನಾವೆಲ್ಲರೂ ಅದರ ಲಾಭನ ಇವತ್ತು ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ನಾವೆಲ್ಲರೂ ಆ ಎಲ್ಲ ಸ್ವಾತಂತ್ರ್ಯ ಸೇನಾನಿಗಳಿಗೆ ಇವತ್ತು ಒಂದು ದೊಡ್ಡ ಸಲಾಮನ್ನು, ಒಂದು ಸೆಲ್ಯೂಟನ್ನು ನಾವು ಹೊಡೆಯಬೇಕು. ಎರಡನೆಯ ಒಂದು ಉದ್ದೇಶ, ಸಂವಿಧಾನದ 42ನೇ ತಿದ್ದುಪಡಿ ಆಗೋವರೆಗೂ ನಮಗೆ ಯಾರಿಗೂ ಗೊತ್ತಿರಲಿಲ್ಲ. ಸಂವಿಧಾನದ 42ನೇ ತಿದ್ದುಪಡಿಯ ಮುಖಾಂತರ ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯಗಳು ಏನು ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದೆ. ಅಲ್ಲಿಯವರೆಗೆ ನಾವೆಲ್ಲ ಸಂವಿಧಾನದಲ್ಲಿ ನಮ್ಮ ಹಕ್ಕುಗಳ ಬಗ್ಗೆ ತಿಳ್ಕೊಂಡ್ವಿ, ಆದರೆ ನಮ್ಮ ಕರ್ತವ್ಯಗಳ ಬಗ್ಗೆ ನಾವು ಯಾರೂ ಚಿಂತನೆಯೇ ಮಾಡಲಿ. ಮೊದಲನೇ ಬಾರಿಗೆ 42ನೇ ತಿದ್ದುಪಡಿಯ ಮುಖಾಂತರ ಸಂವಿಧಾನದಲ್ಲಿ ನಮ್ಮ ಕರ್ತವ್ಯಗಳು ಏನು ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸ್ತಾರೆ. ಆ ಕರ್ತವ್ಯಗಳ ಪೈಕಿ ಬಹಳ ಮುಖ್ಯವಾದಂಥ ಕರ್ತವ್ಯ, ಅದು ಈ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂಥ ಕರ್ತವ್ಯ ಏನು ಅಂತಂದರೆ, ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸ್ಫೂರ್ತಿದಾಯಕವಾಗಿದ್ದ ಉದಾತ್ತ ಆದರ್ಶಗಳನ್ನು ಗೌರವಿಸೋದು ಮತ್ತು ಅನುಸರಿಸೋದು ನಮ್ಮ ಕರ್ತವ್ಯ ಆಗಬೇಕು. ಅಂಥ ಒಂದು ಪ್ರತಿಜ್ಞೆಯನ್ನು ನಾವು ಸ್ವೀಕಾರ ಮಾಡಿ ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಣೆ ಮಾಡಬೇಕು. ಆ ತೀರ್ಮಾನನ ಈ ಸಂದರ್ಭದಲ್ಲಿ ನಾವೆಲ್ಲರೂ ತಗೊಳ್ಬೇಕು. ಆ ಕರ್ತವ್ಯವನ್ನು ನಿರ್ವಹಿಸಿದರೆ ನಮ್ಮ ಜೀವನಕ್ಕೆ ಒಂದು ಸಾರ್ಥಕತೆ. ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ನಾವು ಸೋತಂಗೆ. ಈ ದಿಕ್ಕಿನಲ್ಲಿ ಅಂಥ ಉದಾತ್ತ ಆದರ್ಶಗಳು ನಾವು ಎಲ್ಲಿಂದ ಪಡೆಯೋದು ಅಂತಂದರೆ, ನಾವು ಸ್ವಾತಂತ್ರ್ಯ ಹೋರಾಟದ ಚರಿತ್ರೆಯನ್ನು ನಾವು ತಿಳ್ಕೊಂಡಾಗ ಮಾತ್ರ. ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟ ಎಲ್ಲಿ ಪ್ರಾರಂಭ ಆಯಿತು ಅಂತ ನಿಖರವಾಗಿ ಹೇಳುವುದು ಕಷ್ಟ. ಆದರೆ ಕೆಲವರು ಪ್ರಕಾರ 1757ರಲ್ಲಿ ನಡೆದಂತಹ ಪ್ಲಾಸಿ ಕದನ ಮೊದಲನೇ ಸ್ವಾತಂತ್ರ್ಯ ಹೋರಾಟ ಅಂತ ಕೆಲವರು ಕರೀತಾರೆ. ಮತ್ತೆ ಕೆಲವರು ಕರೀತಾರೆ, ಇಲ್ಲ, 1857ರಲ್ಲಿ ನಡೆದಂತಹ ಸಿಪಾಯಿ ದಂಗೆ ಮೊದಲನೇ ಸ್ವಾತಂತ್ರ್ಯ ಹೋರಾಟ ಚಳುವಳಿ ಅಂತಾರೆ. ಮತ್ತೆ ಕೆಲವರು ಹೇಳ್ತಾರೆ, ಇಲ್ಲ, 1885ರಲ್ಲಿ ಒಂದು ರಾಜಕೀಯ ಪಕ್ಷನ ನಾವು ಸ್ಥಾಪಿಸೋದ್ರ ಮುಖಾಂತರ ನಿಜವಾದಂಥ ರಾಜಕೀಯ ಸ್ವಾತಂತ್ರ್ಯ ಹೋರಾಟನ ನಾವು ಪ್ರಾರಂಭ ಮಾಡಿದ್ವಿ, ಅದು 1885ರಲ್ಲಿ. ಆದರೆ
ಯಾವುದು ಫಸ್ಟು ಯಾವುದು ಸೆಕೆಂಡು ಅಂತಕ್ಕಂಥ ಗೊಂದಲ ನಮಗೆ ಬೇಡ, ಆ ಚರ್ಚೆಗೂ ನಾವು ಹೋಗೋದು ಬೇಡ. ಆದರೆ ಭಾರತದ ಸ್ವಾತಂತ್ರ್ಯ ಹೋರಾಟ 13-15 ದಶಕಗಳ ಹೋರಾಟ, 4-5 ತಲೆಮಾರಿನ ಹೋರಾಟ. ಈ ದೇಶದ ಎಲ್ಲ ಧರ್ಮದ ಜನ, ಜಾತಿಯ ಜನ, ಭಾಷೆಯ ಜನ, ಪ್ರಾಂತೀಯ ಜನ ನಡೆಸಿದಂಥ ಹೋರಾಟ. ಈ ಹೋರಾಟದ ವಿಶೇಷ ಅಂದರೆ ಮಹಿಳೆಯರು, ವಿದ್ಯಾರ್ಥಿ ಯುವಜನರು, ಬುಡಕಟ್ಟು ಜನಾಂಗ ಈ ಹೋರಾಟದಲ್ಲಿ ಭಾಗವಹಿಸಿದ್ದು ಬಹಳ ದೊಡ್ಡ ವಿಶೇಷ ಅಂತ ಇತಿಹಾಸಕಾರರು ವಿಶ್ಲೇಷಣೆ ಮಾಡಿದ್ದಾರೆ. ಈ ಹೋರಾಟದಲ್ಲಿ ಕಾರ್ಮಿಕರು ಭಾಗವಹಿಸಿದ್ದಾರೆ, ರೈತರು ಭಾಗವಹಿಸಿದ್ದಾರೆ, ಸಾಮಾನ್ಯ ಜನರು ಭಾಗವಹಿಸಿದ್ದಾರೆ ಅಂತಕ್ಕಂಥದ್ದು ಸತ್ಯನ ಈ ಸ್ವಾತಂತ್ರ್ಯ ಹೋರಾಟದಿಂದ ನಾವು ತಿಳಿತೀವಿ. ಇದಕ್ಕೆ ಇನ್ನೊಂದು ಡೈಮೆನ್ಷನ್ ಇದೆ. ಭಾರತದ ಸ್ವಾತಂತ್ರ್ಯ ಹೋರಾಟ ಕೇವಲ ರಾಜಕೀಯ ಹೋರಾಟ ಆಗಿರದೆ ಅದೊಂದು ಆರ್ಥಿಕ ಹೋರಾಟವೂ ಆಗಿತ್ತು ಮತ್ತು ಸಾಮಾಜಿಕ ಹೋರಾಟವೂ ಆಗಿತ್ತು. ಬ್ರಿಟಿಷರು ಈ ದೇಶದಿಂದ ಹೊರಗೆ ಹೋಗಬೇಕು, ರಾಜಕೀಯ ಅಧಿಕಾರ ನಮ್ಮ ಕೈಗೆ ಬರಬೇಕು ಅಂತಕ್ಕಂಥ ರಾಜಕೀಯ ಹೋರಾಟ ಒಂದು ಕಡೆ ನಡೆದರೆ, ಉಳುವವನಿಗೆ ಭೂಮಿ ಸಿಗಬೇಕು, ದುಡಿಯುವ ಕೈಗಳಿಗೆ ಕೆಲಸ ಸಿಗಬೇಕು, ಕೆಲಸಕ್ಕೆ ಸಮನಾದಂಥ ಕೂಲಿ ಸಿಗಬೇಕು ಅಂತ ಆರ್ಥಿಕ ಹೋರಾಟ ಇನ್ನೊಂದು ಕಡೆ ನಡೆಯುತ್ತೆ. ಜೊತೆಯಲ್ಲಿ ಅಸ್ಪೃಶ್ಯತೆ ಹೋಗಬೇಕು, ಸತಿ ಪದ್ಧತಿ ಹೋಗಬೇಕು, ಬಾಲೆಯರ ಹತ್ಯೆ ಹೋಗಬೇಕು, ವರದಕ್ಷಿಣೆ ಹೋಗಬೇಕು, ದೇವದಾಸಿ ಪದ್ಧತಿ ಹೋಗಬೇಕು, ವಿಧವೆಯರು ಮದುವೆ ಮಾಡಿಕೊಳ್ತಕ್ಕಂಥ ಅವಕಾಶ ಸಿಗಬೇಕು ಅಂತ ಸಾಮಾಜಿಕ ಹೋರಾಟವು ಮತ್ತೊಂದು ಕಡೆ ನಡೆಯಿತು. ದೇರ್ಫೋರ್ ಇಂಡಿಯಾಸ್ struggle for freedom was not only a political struggle, it was economic struggle and social struggle too. ಈ ಹೋರಾಟದ ಸಂದರ್ಭದಲ್ಲಿ ನಾನು ನನ್ನದೇ ಆದಂತಹ ನನ್ನ ವೈಯಕ್ತಿಕ ಕುಟುಂಬದ ಒಂದು ಘಟನೆಯನ್ನು ನಿಮಗೆ ಹೇಳಬೇಕು. ಈ ದೇಶದ ರೈತರು ಬಹುಪಾಲು ಜನ ಅನಕ್ಷರಸ್ಥರು, ಹಿಂದುಳಿದವರು. ಆದರೆ ಈ ರೈತರು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಡುಗೆ ನೀಡಿದ್ದಾರೆ. ಅದಕ್ಕೆ ನನ್ನದೇ ಆದಂಥ ಕುಟುಂಬದ ಒಂದು ಉದಾಹರಣೆಯನ್ನು ನಿಮ್ಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ನನ್ನ ತಂದೆ 5ನೇ ಕ್ಲಾಸ್ ಓದ್ತಾ ಇದ್ದಾಗ, ಅಂದರೆ ಸುಮಾರು 14-15 ವರ್ಷ ಆಗಿನ ಕಾಲದಲ್ಲಿ, ಅವರು ಶಾಲೆ ಬಿಟ್ಟು ಸ್ವತಂತ್ರ ಚಳುವಳಿಯಲ್ಲಿ ಧುಮುಕ್ತಾರೆ. ಸರಿಸುಮಾರು 1933-34ರಲ್ಲಿ ಗಾಂಧೀಜಿಯವರು ಇಂದಿನ ಚೆನ್ನೈ, ಅಂದಿನ ಮದ್ರಾಸಿಗೆ ಬಂದು ಅಲ್ಲಿ ಸುಮಾರು ಒಂದು 20-25 ದಿವಸಗಳ ಕ್ಯಾಂಪ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ನನ್ನ ತಂದೆ ಹೆಬ್ಣಿ ನಾಗಪ್ಪ ಅಂತ ಚೆನ್ನೈಗೆ ಹೋಗಿ ನಾನು ಗಾಂಧಿ ನೋಡ್ಕೊಂಬರ್ತೀನಿ ಅಂತ ನಮ್ಮ ತಾತ ಅವರ ಹತ್ರ ಪರ್ಮಿಷನ್ ಕೇಳ್ತಾರೆ. ಹಾಗೆ ನಮ್ಮ ತಾತ ಹೇಳ್ತಾರೆ, ನೀನು ಇನ್ನೂ ಚಿಕ್ಕ ಹುಡುಗ, ಇವತ್ತಲ್ಲೇ ನಾಳೆ ನೋಡ್ಬೋದು, ನಾನು ವಯಸ್ಸಾಗಿದೆ, ನನ್ನ ಆರೋಗ್ಯನೂ ಸ್ವಲ್ಪ ಕೆಟ್ಟಿದೆ, ಆದ್ದರಿಂದ ನಾನು ಹೋಗಿ ನೋಡ್ಕೊಂಬರ್ತೀನಿ ಅಂತ ನಮ್ಮ ತಾತ ಮದ್ರಾಸ್ಗೆ ಹೋಗ್ತಾರೆ. ನಮಗೆ ಪರಿಚಯದಸ್ತ್ರ ಒಂದು ಮನೆಯಲ್ಲಿ ಉಳ್ಕೊಂಡು ಪ್ರತಿ ದಿವಸ ಗಾಂಧಿ ನೋಡೋಕ್ಕೆ ಹೋಗ್ತಾರೆ. ಗಾಂಧಿ ಪ್ರತಿ ದಿವಸ ಮದ್ರಾಸ್ನಲ್ಲಿದ್ದಾಗ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕಾಂಗ್ರೆಸ್ ಪಕ್ಷದ ಚಟುವಟಿಕೆಗಳ ಬಗ್ಗೆ ಪರಾಮರ್ಶೆ ಮಾಡ್ತಿದ್ರು. ಏನು ಕಾರ್ಯಕ್ರಮಗಳನ್ನು ಅವರು ಜಾರಿ ಮಾಡಿದ್ದಾರೆ, ಏನು ಸದಸ್ಯತ್ವ, ಎಷ್ಟು ಜನರ ಮೇಲೆ ಕೇಸಸ್ ಹಾಕಿದ್ದಾರೆ, ಈ ರೀತಿ ಎಲ್ಲ ವಿಚಾರಣೆ ಮಾಡ್ತಿದ್ರು. ಮಧ್ಯಾಹ್ನದ ನಂತರ ಸ್ವಲ್ಪ ರೆಸ್ಟ್ ತಗೊಂಡು 4 ಗಂಟೆಗೆ ಮೆರಿನಾ ಬೀಚ್ಗೆ ಹೋಗೋರಂತೆ. 45 ನಿಮಿಷಗಳ ಕಾಲ ಗಾಂಧಿ ಮತ್ತು ಅವರ ಶಿಷ್ಯರು ಒಂದು ಭಜನೆ ಮಾಡ್ತಿದ್ರಂತೆ. ಆ ಭಜನೆ ಆದ ನಂತರ 15 ನಿಮಿಷಗಳ ಕಾಲ ಇವತ್ತು ಪಂಡಿತ್ ನೆಹರು ಮಾತಾಡ್ತಾರೆ, ನಾಳೆ ವಲ್ಲಭಾಯ್ ಪಟೇಲ್ ಮಾತಾಡ್ತಾರೆ, ನಾಳೆ ಅಣ್ಣಾದೊರೈ ಮಾತಾಡ್ತಾರೆ, ಆಚೆ ನಾಳೆದು ಪ್ರಕಾಶಂ ಪಂತುಲು ಮಾತಾಡ್ತಾರೆ ಅಂತ ಪ್ರತಿ ದಿವಸ ಒಬ್ಬೊಬ್ಬ ಸೆಕೆಂಡ್ರಿ ಲೀಡರ್
ಎರಡನೇ ದರ್ಜೆಯ ಮುಖಂಡರನ್ನು ಪರಿಚಯ ಮಾಡಿಕೊಡ್ತಿದ್ರಂತೆ. ಅವರು 10-15 ನಿಮಿಷ ಮಾತಾಡ್ತಾರೆ. ಆ ನಂತರ ಗಾಂಧೀಜಿಯವರು ಒಂದು ಉಪನ್ಯಾಸ ನೀಡೋರಂತೆ. ಒಂದೊಂದು ದಿವಸ ಒಂದೊಂದು ಸಬ್ಜೆಕ್ಟ್. ಸಂಪೂರ್ಣ ಸ್ವಾತಂತ್ರ್ಯ ನಮಗೆ ಯಾಕೆ ಬೇಕು? ಗ್ರಾಮ ರಾಜ್ಯ ಅಂದ್ರೇನು? ವಿದೇಶಿ ಗೂಡ್ಸನ್ನು ನಾವು ಯಾಕೆ ಬಹಿಷ್ಕರಿಸಬೇಕು? ಅಹಿಂಸೆ ಅಂದ್ರೇನು? ಖಾದಿಯನ್ನು ನಾವು ಯಾಕೆ ಹಾಕ್ಕೋಬೇಕು? ಈ ರೀತಿ ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಒಂದೊಂದು ದಿವಸ ಉಪನ್ಯಾಸ ನೀಡಿ 10 ದಿವಸಗಳ ಕಾಲ ನಮ್ಮ ತಾತ ಗಾಂಧಿಯವರ ಈ ಉಪನ್ಯಾಸಗಳನ್ನು ಕೇಳಿ ನಮ್ಮ ಹಳ್ಳಿಗೆ ವಾಪಸ್ ಬಂದು ನನ್ನ ತಂದೆಗೆ ಹೇಳಿದ್ರಂತೆ, ನೋಡೋ, ಗದ್ದೆ ಬೇಕಾದರೂ ಮಾರಿಬಿಡು, ಹೊಲ ಬೇಕಾದರೆ ಮಾರಿಬಿಡು, ಎತ್ತುಗಳು ಬೇಕಾದರೆ ಮಾರಿಬಿಡು, ಆದರೆ ಗಾಂಧಿ ಹೇಳ್ದಂಗೆ ನಡ್ಕೊಂಡು ಹೋಗುವಂತಕ್ಕಂಥ ಒಂದು ಆದೇಶನ ನಮ್ಮ ತಾತ ನಮ್ಮ ತಂದೆಗೆ ಕೊಟ್ಟರಂತೆ. ಆಗ ನಮ್ಮ ತಂದೆ ಅಲ್ಲಿವರೆಗೂ ಪಾರ್ಟ್ ಟೈಮ್ ಫ್ರೀಡಮ್ ಫೈಟರ್ ಆಗಿದ್ದವರು ಫುಲ್ ಟೈಮ್ ಫ್ರೀಡಮ್ ಫೈಟರ್ ಆಗ್ತಾರೆ. 3.5 ವರ್ಷ ವಿವಿಧ ಜೈಲುಗಳಲ್ಲಿ ಕಾಲ ಕಳೀತಾರೆ. KGF ಜೈಲು, ಕೋಲಾರ ಜೈಲು, ಮೈಸೂರು ಜೈಲು, ಸೆಂಟ್ರಲ್ ಜೈಲಲ್ಲಿ ಸೂಟೆಡ್ ಸೈಟ್ ಅಂತಕ್ಕಂಥ ಆದೇಶನ ಎದುರಿಸ್ತಾರೆ. ಭೂಗತದಲ್ಲಿ ಅಂಡರ್ಗ್ರೌಂಡ್ ಅಂತ ನಾವೇನು ಕರಿತೀವಿ, ಮಾರುವೇಷದಲ್ಲಿ ಹಳ್ಳಿಯಿಂದ ಹಳ್ಳಿಗೆ ಹೋಗಿ ಸುಮಾರು 2 ವರ್ಷ ಕೆಲಸ ಮಾಡ್ತಾರೆ. ಈ ರೀತಿ ಈ ದೇಶದ ಮುಗ್ಧ ರೈತರನ್ನು, ಅನಕ್ಷರಸ್ಥ ರೈತರನ್ನು, ಬಡ ರೈತರನ್ನು ಸಾಮ್ರಾಜ್ಯಶಾಹಿಯ ವಿರುದ್ಧ ಎತ್ತು ಕಟ್ಟದಂತಹ ಒಬ್ಬ ಮಹಾನ್ ಚೇತನ ಅಂದರೆ ಅದು ಮಹಾತ್ಮ ಗಾಂಧಿ ಅಂತಕ್ಕಂಥದ್ದು ಇವತ್ತು ನಾವು ಸ್ಮರಣೆ ಮಾಡಬೇಕು. ಆ ಮಹಾತ್ಮನಿಗೆ ನಾವು ನಮ್ಮ ಶ್ರದ್ಧಾಂಜಲಿಯನ್ನು ನಾವು ಸಲ್ಲಿಸಬೇಕು. ಹೀಗೆ ನೂರಾರು ಜನ, ಲಕ್ಷಾಂತರ ಜನ ರೈತರು, ಬುಡಕಟ್ಟು ಜನಾಂಗ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಹೋರಾಟ ಮಾಡಿದರು, ತ್ಯಾಗ ಮಾಡಿದರು, ಪ್ರಾಣವನ್ನು ಕೊಟ್ಟರು, ಕೈ ಕಾಲು ಮುರುಕೊಂಡ್ರು, ಬ್ರಿಟಿಷರ ಲಾಠಿ ಏಟು ತಿಂದರು, ಸೆರೆಮನೆ ವಾಸನ ಅನುಭವಿಸಿದರು, ತಮ್ಮ ಶಿಕ್ಷಣವನ್ನು ಡಿಸ್ಕಂಟಿನ್ಯೂ ಮಾಡಿದರು, ಕೆಲಸಗಳಿಗೆ ರಾಜೀನಾಮೆ ಕೊಟ್ಟರು, ಕುಟುಂಬಗಳನ್ನು ಕಟ್ ಆಫ್ ಆಗಿಬಿಟ್ರು. ಇಷ್ಟೆಲ್ಲ ತ್ಯಾಗದ ಪರಿಣಾಮವಾಗಿ ನಮಗೆ ಸ್ವಾತಂತ್ರ್ಯ ಬಂದಿದೆ ಅಂತಕ್ಕಂಥದ್ದನ್ನು ನಾವ್ಯಾರೂ ಮರೀಬಾರ್ದು. ಬ್ರಿಟಿಷರು ಬೆಳ್ಳಿ ತಟ್ಟೆಯಲ್ಲಿಟ್ಟು ಕೊಟ್ಟಂಥ ಸ್ವಾತಂತ್ರ್ಯ ಅಲ್ಲ ಸ್ನೇಹಿತರೆ, ಇದು ತ್ಯಾಗ ಬಲಿದಾನಗಳಿಂದ, ಹೋರಾಟಗಳಿಂದ, ಚಳುವಳಿಗಳಿಂದ ನಾವು ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥ ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯ ಸೇನಾನಿಗಳಿಗೆ ನಾವೊಂದು ಸೆಲ್ಯೂಟ್ ಹೊಡಿಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದೇ ರೀತಿ ರೈತರ ಮಾತ್ರ ಅಲ್ಲ, ಈ ದೇಶದ ಎಲ್ಲ ವಿಭಾಗದ ಜನ ಮಾಡಿದ್ದಾರೆ. ಭಾರತ ದೇಶದಲ್ಲಿ ಜಾತಿ ವ್ಯವಸ್ಥೆ ಇದೆ. ಈ ಜಾತಿ ವ್ಯವಸ್ಥೆ ಹುಟ್ಟುತ್ತಾ ನನಗೊಂದು ಜಾತಿ, ನನ್ನ ಜಾತಿಗೊಂದು ಕಸುಬು, ನಾನು ಜಾತಿ ಬದಲಾಯಿಸೋಂಗಿಲ್ಲ, ಕಸುಬು ಬದಲಾಯಿಸೋಂಗಿಲ್ಲ, ಅಂತರ್ಜಾತಿ ಮದುವೆ ಮಾಡ್ಕೊಳ್ಳೋಂಗಿಲ್ಲ, ಎಲ್ಲರೂ ಸೇರಿ ಪಂಕ್ತಿ ಭೋಜನ ಮಾಡೋಂಗಿಲ್ಲ, ಸತ್ತ ಹೆಣಗಳನ್ನು ಒಂದೇ ಸ್ಮಶಾನದಲ್ಲಿ ಸಂಸ್ಕಾರ ಮಾಡೋದಿಲ್ಲ, ಆ ಧರ್ಮದವರಿಗೆ ಬೇರೆ ಸ್ಮಶಾನ, ಈ ಧರ್ಮದವರಿಗೆ ಬೇರೆ, ಆ ಜಾತಿಯವರಿಗೆ ಬೇರೆ, ಈ ಜಾತಿಯವರಿಗೆ ಬೇರೆ. ಇದು ಇಲ್ಲಿಗೆ ನಿಲ್ಲಿಲ್ಲ. ಈ ಜಾತಿ ಮತ್ತು ಕಸುಬನ್ನು ವಂಶ ಪಾರಂಪರ ಮಾಡಿದರು. ಎ ಕಾಬ್ಲರ್ ಸನ್ ಹ್ಯಾಸ್ ಟು ಬಿಕಮ್ ಎ ಕಾಬ್ಲರ್, ಎ ಹೇರ್ ಕಟರ್ ಸನ್ ಹ್ಯಾಸ್ ಟು ಬಿಕಮ್ ಎ ಹೇರ್ ಕಟರ್, ಎ ವಾಷರ್ ಮ್ಯಾನ್ ಸನ್ ಹ್ಯಾಸ್ ಟು ಬಿಕಮ್ ಎ ವಾಷರ್ ಮ್ಯಾನ್, ಎ ಫಾರ್ಮರ್ ಸನ್ ಹ್ಯಾಸ್ ಟು ಬಿಕಮ್ ಎ ಫಾರ್ಮರ್. ಈ ರೀತಿ ಜಾತಿ ಮತ್ತು ಕಸುಬು ಬೆರೆತೋಗಿ ಈ ದೇಶದಲ್ಲಿ ಜನರ ಐಕ್ಯತೆಯನ್ನು ಅಲ್ಲ, ಜನರ ಐಕ್ಯತೆಯನ್ನು ಮುರಿದಿರ್ತಕ್ಕಂಥ ವ್ಯವಸ್ಥೆನೇ ಜಾತಿ ವ್ಯವಸ್ಥೆ. ಇಟ್ ಈಸ್ ನಾಟ್ ಡಿವಿಷನ್ ಆಫ್ ಲೇಬರ್. ದಿ ಕ್ಯಾಸ್ಟ್ ಸಿಸ್ಟಮ್ ಇನ್ ಇಂಡಿಯಾ ಇಸ್ ಡಿವಿಷನ್ ಆಫ್ ವರ್ಕರ್ಸ್, ಡಿವಿಷನ್ ಆಫ್ ಪೀಪಲ್. ದುಡಿಯುವ ಜನರನ್ನು, ಐಕ್ಯತೆಯನ್ನು ಮುರಿತಕ್ಕಂಥ ಒಂದು ವ್ಯವಸ್ಥೆ ಜಾತಿ ವ್ಯವಸ್ಥೆ ನಮ್ಮದು. ಇಂತಹ ಒಂದು ವ್ಯವಸ್ಥಿತ ಸಾಮಾಜಿಕ ವ್ಯವಸ್ಥೆ ಇರತಕ್ಕಂಥ ಭಾರತ ದೇಶದಲ್ಲಿ ಬ್ರಿಟಿಷರು ಮಾಸ್ ಎಜುಕೇಷನನ್ನು ಪ್ರಾರಂಭ ಮಾಡಿದರು. ಅಲ್ಲಿಯವರೆಗೆ ಈ ದೇಶದ ಕೆಲವೇ ಜಾತಿಗಳಿಗೆ ಸೀಮಿತ ಆಗಿರ್ತಕ್ಕಂಥ ಶಿಕ್ಷಣದ ಹಕ್ಕು ಎಲ್ಲರಿಗೂ ದಕ್ಕುವಂತಾಯಿತು. ಇಂಗ್ಲಿಷ್ ಶಿಕ್ಷಣವನ್ನು ಇಂಟ್ರಡ್ಯೂಸ್ ಮಾಡಿದರು, ಸರ್ಕಾರಿ ಕಚೇರಿಗಳನ್ನು ಸ್ಥಾಪನೆ ಮಾಡಿದರು.
ನೀಲಿ, ಸೆಣಬು, ಹತ್ತಿ, ಟೀ ಇಂಥ ಪ್ಲಾಂಟೇಶನ್ಸನ್ನು ಮಾಡಿದರು. ಈ ಸರಕನ್ನು ಸಾಗಿಸೋದಕ್ಕೆ ರೈಲ್ ಮಾರ್ಗಗಳನ್ನು ನಿರ್ಮಾಣ ಮಾಡಿದರು, ಬಂದರುಗಳನ್ನು ನಿರ್ಮಾಣ ಮಾಡಿದರು. ಈ ಕಚ್ಚಾ ವಸ್ತುವನ್ನು ನಾವು ಫಿನಿಶ್ಡ್ ಪ್ರಾಡಕ್ಟ್ ಮಾಡೋದಕ್ಕೆ ಜವಳಿ ಕಾರ್ಖಾನೆಗಳು ಪ್ರಾರಂಭ ಆದವು, ಜೂಟ್ ಕಾರ್ಖಾನೆಗಳು ಪ್ರಾರಂಭ ಆದವು, ಬೇರೆ ಬೇರೆ ಉದ್ಯಮಗಳು ಪ್ರಾರಂಭವಾದವು. ಇದರ ಒಟ್ಟು ಪರಿಣಾಮವಾಗಿ ದೇಶದಲ್ಲಿ ಒಂದು ಹೊಸ ಕಾರ್ಮಿಕ ವರ್ಗ ಉದಯ ಆಯಿತು, ಮಧ್ಯಮ ವರ್ಗ ಉದಯ ಆಯಿತು, ಶ್ರೀಮಂತ ವರ್ಗ, ಈ ರೀತಿ ಮಧ್ಯಮ ವರ್ಗ, ಶ್ರೀಮಂತ ವರ್ಗ, ಬಡವರ್ಗ, ಕಾರ್ಮಿಕ ವರ್ಗ ಅಂತಕ್ಕಂಥ ವರ್ಗಗಳು ಇಲ್ಲಿ ನಿರ್ಮಾಣ. ಇವರೆಲ್ಲರೂ ಕೂಡ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದಲ್ಲ ಒಂದು ಬಯಸಿದ್ದಾರೆ. ಈ ಕಾರ್ಖಾನೆಗಳಲ್ಲಿ, ಈ ಟೀ ಎಸ್ಟೇಟ್ಸ್ನಲ್ಲಿ, ಈ ಜವಳಿ ಮತ್ತು ಸೆಣಬು ಕಾರ್ಖಾನೆಗಳು, ರೈಲ್ವೆ, ಬಂದರು, ಈ ಥರ ಎಲ್ಲ ಉದ್ಯಮಗಳಲ್ಲಿ ಕಾರ್ಮಿಕರನ್ನು ಬಹಳ ಕೆಟ್ಟದಾಗಿ ನಡೆಸಿಕೊಟ್ರು. ಕಡಿಮೆ ಕೂಲಿ, ಹೆಚ್ಚು ದುಡಿಮೆ, ಉದ್ಯೋಗದ ಭದ್ರತೆ ಇಲ್ಲ, ಸೇವಾ ಭದ್ರತೆ ಇಲ್ಲ, ಸಾಮಾಜಿಕ ಭದ್ರತೆ ಇಲ್ಲ. ಈ ರೀತಿ ವ್ಯಾಪಕವಾದಂಥ ಶೋಷಣೆಗೆ ಒಳಪಟ್ಟರು. ಈ ಶೋಷಣೆಯ ವಿರುದ್ಧ ಈ ದೇಶದ ಕಾರ್ಮಿಕ ವರ್ಗ ಹೋರಾಟ ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣ ಆಯಿತು. ಈ ಕಾರ್ಮಿಕ ಹೋರಾಟಗಳು ಕ್ರಮೇಣ ಅದಕ್ಕೊಂದು ಶಕ್ತಿ ಬರಬೇಕು ಅಂತಂದರೆ ಕಾರ್ಮಿಕ ಸಂಘಗಳು ಪ್ರಾರಂಭ ಆದವು, ಟ್ರೇಡ್ ಯೂನಿಯನ್ಸ್. ಲೇಬರ್ ಸ್ಟ್ರಗಲ್ಸ್ ಲೆಡ್ ಟು ಫಾರ್ಮೇಷನ್ ಆಫ್ ಟ್ರೇಡ್ ಯೂನಿಯನ್ಸ್. ಈ ಟ್ರೇಡ್ ಯೂನಿಯನ್ಸ್ ಕೂಡ ಈ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಬಂದಾಗ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಬಹಳ ಸೂಕ್ಷ್ಮತೆ ಅಂದರೆ, ಈ ದೇಶದ ಸ್ವಾತಂತ್ರ್ಯ ಹೋರಾಟದ ಮುಖಂಡರೇ ಈ ದೇಶದ ಕಾರ್ಮಿಕ ಸಂಘಗಳ ಮುಖಂಡರು ಆಗಿದ್ದರು. ಅದಕ್ಕೆ ಅನೇಕ ಜನನ ನಾವು ಉದಾಹರಣೆ ಮಾಡ್ಬೋದು. ಗಾಂಧಿ ಹಿಮ್ಸೆಲ್ಫ್ ವಾಸ್ ಎ ಟ್ರೇಡ್ ಯೂನಿಯನ್ ಲೀಡರ್. ನೆಹರು, ಮೋತಿಲಾಲ್ ನೆಹರು, ತಿಲಕ್, ಅಂಬೇಡ್ಕರ್, ಜೋಶಿ, ಈ ಥರ ಅನೇಕ ಜನ ಮಹನೀಯರು ಈ ಟ್ರೇಡ್ ಯೂನಿಯನ್ಗಳ ಮುಖಂಡರಾಗಿದ್ದರು. ಒಂದು ಕಡೆ ಸ್ವತಂತ್ರ ಹೋರಾಟದ ಮುಖಂಡರು, ಇನ್ನೊಂದು ಕಡೆ ಟ್ರೇಡ್ ಯೂನಿಯನ್ ಮುಖಂಡರು. ಹಾಗಾಗಿ ಈ ಟ್ರೇಡ್ ಯೂನಿಯನ್ ಮೂವ್ಮೆಂಟು ಮತ್ತು ಸ್ವತಂತ್ರ ಹೋರಾಟ ಜೊತೆ ಜೊತೆಯಲ್ಲಿ ದೇಶದಲ್ಲಿ ಬೆಳೆದು ಬಂದಂಥ ಒಂದು ಇತಿಹಾಸ ನಮ್ಮ ದೇಶದ ಇತಿಹಾಸ. ಹಾಗಾಗಿ ಈ ಟ್ರೇಡ್ ಯೂನಿಯನ್ ಮುಖಂಡರು ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟನ್ನು ಕರೆ ಕೊಟ್ಟಾಗ ಕಾರ್ಮಿಕರು ಅದರಲ್ಲಿ ಭಾಗವಹಿಸಿದರು. ನಾನ್ ಕೋಆಪರೇಟಿವ್ ಮೂವ್ಮೆಂಟನ್ನು ಕಟ್ಟಿದಾಗ ಕಾರ್ಮಿಕರು ಅದರಲ್ಲಿ ಭಾಗವಹಿಸಿದರು. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಕರೆ ಕೊಟ್ಟಿದಾಗ ಕಾರ್ಮಿಕರು ಅದರಲ್ಲಿ ಭಾಗವಹಿಸಿದರು. ಈ ರೀತಿ ಈ ದೇಶದ ದುಡಿಯುವ ವರ್ಗ, ಈ ದೇಶದ ಕಾರ್ಮಿಕ ವರ್ಗ ಈ ಹೋರಾಟದಲ್ಲಿ ಭಾಗವಹಿಸಿದರು. ಅನೇಕ ಜನ ಮಹನೀಯರು ಶಿಕ್ಷಣವನ್ನು, ಕಾಲೇಜನ್ನು ಬಿಟ್ಟು ಸ್ವತಂತ್ರ ಚಳುವಳಿಗೆ ಬಂದರು. ಅನೇಕ ಜನ ವಕೀಲ ವೃತ್ತಿಯನ್ನು ಬಿಟ್ಟು ಸ್ವತಂತ್ರ ಚಳುವಳಿಗೆ ಬಂದರು. ಅನೇಕ ಜನ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸ್ವತಂತ್ರ ಚಳುವಳಿಗೆ ಬಂದರು. ಬಹಳ ಮುಖ್ಯವಾಗಿ ನಿಮಗೆ ಹೇಳಬೇಕು ಅಂತಂದರೆ, ನಾನು ಬಹಳ ಹಿಂದೆ ಓದಿದ್ದೆ, ಮುರಾರ್ಜಿ ದೇಸಾಯಿಯವರು ಅಸಿಸ್ಟೆಂಟ್ ಕಮಿಷನರ್ ಆಗಿ ಬ್ರಿಟಿಷ್ ಅಧಿಕಾರದಲ್ಲಿರ್ತಾರೆ, ಆದರೆ ರಾಜೀನಾಮೆ ಕೊಟ್ಟು ಸ್ವಾತಂತ್ರ್ಯಕ್ಕೆ ಬರ್ತಾರೆ. ಸುಭಾಷ್ ಚಂದ್ರ ಬೋಸ್ ಒಬ್ಬ IAS ICS ಅಧಿಕಾರಿಯಾಗಿದ್ದವರು ಅದಕ್ಕೆ ರಾಜೀನಾಮೆ ಕೊಟ್ಟು ಸ್ವಾತಂತ್ರ್ಯ ಹೋರಾಟ. ಇರುತ್ತೆ ನೂರಾರು ಉದಾಹರಣೆಗಳನ್ನು ನಾನು ನೀಡಬಲ್ಲೆ. ಹಾಗಾಗಿ ಈ ಎಲ್ಲ ಸರ್ಕಾರಿ ನೌಕರರು, ದುಡಿಯುವ ವರ್ಗ, ಕಾರ್ಮಿಕ ವರ್ಗ, ರೈಲ್ವೆ ಮುಷ್ಕರ, ಬಂದರು ಮುಷ್ಕರ, ಹತ್ತಿ ಜವಳಿ ಮುಷ್ಕರ, ಜೂಟ್, ಈ ರೀತಿ ಎಲ್ಲ ಜನರು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದಲ್ಲ ಒಂದು ರೀತಿ ಭಾಗವಹಿಸಿ, ತ್ಯಾಗ ಮಾಡಿ, ಬಲಿದಾನ ಮಾಡಿ, ತಮ್ಮ ಕುಟುಂಬಗಳನ್ನು ಕಳ್ಕೊಂಡು ಅನೇಕ ಕಷ್ಟ ಕಾರ್ಪಣ್ಯಗಳ ಅನುಭವಿಸಿದರ ಪರಿಣಾಮವಾಗಿ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಈ ಸ್ವಾತಂತ್ರ್ಯನ ನಾವು ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ರೈತರು, ಕಾರ್ಮಿಕರು, ದಲಿತರು, ವಿದ್ಯಾರ್ಥಿ ಯುವಜನರು, ಬುಡಕಟ್ಟು ಜನಾಂಗ, ಈ ಥರ ಎಲ್ಲ ವಿಭಾಗದ ಜನ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ, ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ನಾನು ನಿನ್ನೆ ಕೂಡ 3 ದಿವಸದ ಹಿಂದೆ ಎರ್ನಾಕುಲಂನಲ್ಲಿ ಒಂದು ಉಪನ್ಯಾಸ ನೀಡ್ತಾ ಹೇಳ್ತೆ.
ಭಾರತ ದೇಶದ ಸ್ವತಂತ್ರ ಹೋರಾಟದಲ್ಲಿ ಸ್ನೇಹಿತರೆ ಕೇವಲ ಹಿಂದೂಗಳ ರಕ್ತ ಮಾತ್ರ ಹರಿದಿಲ್ಲ, ಮುಸಲ್ಮಾನರ ರಕ್ತ ಹರಿದಿದೆ, ಸಿಖ್ಖರ ರಕ್ತ ಆಗಿದೆ, ಕ್ರೈಸ್ತರ ರಕ್ತ ಹರಿದಿದೆ. ಈ ದೇಶದ ಎಲ್ಲ ಧರ್ಮದ ಜಾತಿಯ ಜನರ ರಕ್ತ ಹರಿದಿರ್ತಕ್ಕಂಥ ಒಂದು ಹೋರಾಟ ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ಎಲ್ಲ ಜನರ ತ್ಯಾಗದ ಪರಿಣಾಮವಾಗಿ, ಬಲಿದಾನದ ಪರಿಣಾಮವಾಗಿ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಈ ಸ್ವಾತಂತ್ರ್ಯ ಬಂದು ನಮಗೆ ಈಗ 75 ವರ್ಷಗಳಾಗಿದೆ. ಈ 75ನೇ ವರ್ಷದಲ್ಲಿ ನಾವು ಇವತ್ತು ಈ ಸ್ವಾತಂತ್ರ್ಯನ ಅನುಭವಿಸ್ಕೊಂಡು ಬಂದಿದ್ದೀವಿ. ಇಷ್ಟೆ. ಈ ಸ್ವಾತಂತ್ರ್ಯ ಬಂದಿದ್ದರ ಪರಿಣಾಮವಾಗಿ ನಾವು ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ರಚನೆ ಮಾಡಿ ಅದನ್ನು ಒಪ್ಪಿ 1950ರಲ್ಲಿ ಜಾರಿಗೆ ತಂದವು. ದಿ ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಫ್ ಇಂಡಿಪೆಂಡೆನ್ಸ್ ಆಫ್ ಇಂಡಿಯಾ ಈಸ್ ಪ್ರೊಡ್ಯೂಸಿಂಗ್ ಎ ವರ್ಲ್ಡ್ಸ್ ಬಿಗ್ಗೆಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಆ ಧೈರ್ಯವನ್ನು ನಾವು ತೋರಿದ್ವಿ. ನಮ್ಮ ಹಿರಿಯರು ಸ್ವಾತಂತ್ರ್ಯ ಬಂದ ನಂತರ ಅಷ್ಟೇ ಪರಿಶ್ರಮದಿಂದ, ದೃಢ ನಿರ್ಧಾರದಿಂದ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಈ ದೇಶಕ್ಕೆ ಕೊಡೋದು, ಅದನ್ನು ಜಾರಿಗೆ ತರತಕ್ಕಂಥ ವ್ಯವಸ್ಥೆಯನ್ನು ನಾವು ನೋಡ್ತೀವಿ. ಈ ಸಂವಿಧಾನ ಜಾರಿಗೆ ಬಂದ ನಂತರ ನಾವೊಂದಷ್ಟು ಸಾಧನೆಗಳನ್ನು ಮಾಡಿದ್ದೀವಿ. ಸ್ವಾತಂತ್ರ್ಯ ಬಂದ ನಂತರ, ಸಂವಿಧಾನ ಜಾರಿಗೆ ಬಂದ ನಂತರ ಏನೂ ಸಾಧನೆ ಆಗಿಲ್ಲ ಅಂತಕ್ಕಂಥ ತೀರ್ಮಾನ ಇದೆಯಲ್ಲ, ಅದು ತಪ್ಪು ತೀರ್ಮಾನ, ಅದು ತಪ್ಪು ತಿಳುವಳಿಕೆ. 1947ಕ್ಕಿಂತ ಹಿಂದೆ ಭಾರತ ದೇಶ ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಈ ಭೂಪ್ರದೇಶ ಏನಿದೆ ಎಂದೂ ಕೂಡ ಒಂದು ರಾಜಕೀಯ ಆಡಳಿತಕ್ಕೆ ಒಳಪಟ್ಟಿರಲಿಲ್ಲ. ಅದು ಗುಪ್ತರ ಭಾರತ ಆಗಿತ್ತು, ಮೌರ್ಯರ ಭಾರತ ಆಗಿತ್ತು, ಮೊಘಲರ ಭಾರತ ಆಗಿತ್ತು, ಬ್ರಿಟಿಷರ ಭಾರತ ಆಗಿತ್ತು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಈ ದೇಶದಲ್ಲಿ ಬ್ರಿಟಿಷರನ್ನು ಹೊರತುಪಡಿಸಿ ಸುಮಾರು 600 ಜನ ರಾಜ ಮಹಾರಾಜರು ವಿವಿಧ ಪ್ರದೇಶಗಳನ್ನು ಈ ದೇಶದಲ್ಲಿ ಆಡಳಿತ ನಡೆಸ್ತಾ ಇದ್ರು. ರಾಜತ್ವವನ್ನು ರದ್ದುಪಡಿಸಿ, ಪಾಳೆಗಾರಿ ಪದ್ಧತಿಯನ್ನು ರದ್ದುಪಡಿಸಿ, ವಸಾಹತುಶಾಹಿಯನ್ನು ಒದ್ದೋಡಿಸಿ ಇಡೀ ಭೂಪ್ರದೇಶಕ್ಕೆ ಒಂದು ಗಡಿಯನ್ನು ಫಿಕ್ಸ್ ಮಾಡಿ, ಅದಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟು, ಒಂದು ರಾಷ್ಟ್ರಧ್ವಜ, ಒಂದು ರಾಷ್ಟ್ರಗೀತೆ, ಒಂದು ರಾಷ್ಟ್ರ ಲಾಂಛನವನ್ನು ನೀಡಿ ಒಂದು ನಿಜವಾದಂಥ ಭಾರತ ನಿರ್ಮಾಣ ಆಗಿದ್ರೆ ಅದು ಭಾರತ ಸ್ವಾತಂತ್ರ್ಯ ಆದ ನಂತರ ಮತ್ತು ನಮ್ಮ ಸಂವಿಧಾನ ಜಾರಿಗೆ ಬಂದ ನಂತರ ಅಂತಕ್ಕಂಥ ಹೆಮ್ಮೆ ನಮ್ಮೆಲ್ಲರಿಗೂ ಇರಬೇಕು. ಪಾಳೆಗಾರಿ ಪದ್ಧತಿಯನ್ನು ರದ್ದುಪಡಿಸಿದ ನಂತರ ಇಲ್ಲಿ ನಾವು ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಕಟ್ಟಿದ್ದೀವಿ. ನಾವೆಲ್ಲರೂ ಅಂದ್ಕೊಂಡಿರೋದೇನು ಅಂತಂದರೆ, ಪ್ರಜಾಪ್ರಭುತ್ವ ಅಂತಂದರೆ ನಮ್ಮ ಮಿಡ್ಲ್ ಸ್ಕೂಲ್ನಲ್ಲಿ ನಮ್ಮ ಮೇಷ್ಟ್ರು ಹೇಳಿದೆ, ಫಾರ್ ದಿ ಪೀಪಲ್, ಬೈ ದಿ ಪೀಪಲ್, ಟು ದಿ ಪೀಪಲ್. ನಿಮ್ಮ ಮೇಷ್ಟ್ರು ಏನಾದರೂ ಜಾಸ್ತಿ ಹೇಳ್ಕೊಟ್ಟಿದ್ದಾರಾ? ಆದರೆ ಪ್ರಜಾಪ್ರಭುತ್ವ ಅಂದರೆ ಅಷ್ಟೇನಾ? ನನ್ನ ಅಭಿಪ್ರಾಯದಲ್ಲಿ ಪ್ರಜಾಪ್ರಭುತ್ವ ಅಂತಂದರೆ ಪ್ರಜಾಪ್ರಭುತ್ವ ಸಂಸ್ಥೆಗಳು, ಪ್ರಜಾಪ್ರಭುತ್ವ ಹಕ್ಕುಗಳು, ಪ್ರಜಾಪ್ರಭುತ್ವ ಸುಧಾರಣೆಗಳು. ನಮ್ಮ ಸಂವಿಧಾನ ಜಾರಿಗೆ ಬಂದ ನಂತರ ನಾವು ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಕಟ್ಟಿದ್ದೀವಿ. ದೇಶಕ್ಕೆ ಬೇಕಾದಂಥ ಕಾನೂನುಗಳನ್ನು ಮಾಡೋದಕ್ಕೆ ಪಾರ್ಲಿಮೆಂಟನ್ನು ಕಟ್ಟಿದ್ದೀವಿ. ರಾಜ್ಯಕ್ಕೆ ಬೇಕಾದಂಥ ಕಾನೂನುಗಳನ್ನು ಮಾಡೋದಕ್ಕೆ ವಿಧಾನಸಭೆಯನ್ನು ಕಟ್ಟಿದ್ದೀವಿ. ಶಾಸಕಾಂಗದ ಸಂಸ್ಥೆಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ, ಗ್ರಾಮ ಪಂಚಾಯಿತಿ ಎಂಬ ಕಾರ್ಯಾಂಗದ ಸಂಸ್ಥೆಗಳನ್ನು ಕಟ್ಟಿದ್ದೀವಿ. ಸುಪ್ರೀಂ ಕೋರ್ಟು, ಹೈಕೋರ್ಟು, ಡಿಸ್ಟ್ರಿಕ್ಟ್ ಕೋರ್ಟು, ತಾಲೂಕಾ ಕೋರ್ಟ್ ಅಂತ ನ್ಯಾಯಾಂಗದ ಸಂಸ್ಥೆಗಳನ್ನು ಕಟ್ಟಿದೆ. ಈ ಪ್ರಜಾಪ್ರಭುತ್ವ ಸಂಸ್ಥೆಗಳಲ್ಲಿ ಈ ದೇಶದ 140 ಕೋಟಿ ಜನ ಪ್ರತಿ ದಿವಸ ನೇರವಾಗಿ ಅಥವಾ ಪರೋಕ್ಷವಾಗಿ ಭಾಗವಹಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದ್ರೆ ಅದಕ್ಕೆ ಕಾರಣ ನಮ್ಮ ಸ್ವಾತಂತ್ರ್ಯ ಮತ್ತು ನಮ್ಮ ಸಂವಿಧಾನ. ಹಾಗಾಗಿ ಇಂತಹ ಅದ್ಭುತವಾದಂಥ ಸಾಧನೆಯನ್ನು ನಾವು ಮಾಡಿದ್ವಿ. ಅಷ್ಟು ಮಾತ್ರ ಅಲ್ಲ, 1947ರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಕೇವಲ 15% ಅಕ್ಷರಸ್ಥರಿದ್ದರು. ಇವತ್ತು ಸರಿಸುಮಾರು 80% ಅಕ್ಷರಸ್ಥರಿದ್ದಾರೆ. ಅವತ್ತು 70% ಬಡರೇಖೆಗಿಂತ ಕೆಳಗಿದ್ರು. ಅದನ್ನು ನಾವು ಇವತ್ತು 20% ಇಳಿಸಿದ್ದೀವಿ. ಅವತ್ತು ಒಂದು ವರ್ಷಕ್ಕೆ ಇಡೀ ದೇಶದಲ್ಲಿ ಆಹಾರ ಧಾನ್ಯ ಉತ್ಪಾದನೆ 50 ಮಿಲಿಯನ್ ಟನ್, ಇವತ್ತು 305 ಮಿಲಿಯನ್ ಟನ್. ಆವತ್ತು ಆಹಾರ ಧಾನ್ಯನ ಹೊರಗಡೆಯಿಂದ ನಾವು ಆಮದು ಮಾಡ್ಕೊಳ್ತಿದ್ವಿ.
ಇವತ್ತು ನಾವು ಆಹಾರ ಧಾನ್ಯ ಹೊರದೇಶಗಳಿಗೆ ರಫ್ತು ಮಾಡ್ತಾ ಇದ್ವಿ. ಒಂದಷ್ಟು ಹಳ್ಳಿಗಳಿಗೆ ರಸ್ತೆ, ದೀಪ, ಮನೆ, ಶಿಕ್ಷಣ, ಉದ್ಯೋಗ, ಆರೋಗ್ಯ ಇಂಥ ಮೂಲ ಸೌಕರ್ಯಗಳನ್ನು ನೀಡಿ ಜನಸಾಮಾನ್ಯರ ಜೀವನ ಉತ್ತಮಪಡಿಸೋದಕ್ಕೆ ಸಾಧ್ಯ ಆಗಿದ್ರೆ ಅದಕ್ಕೆ ಕಾರಣ ನಮ್ಮ ಸಂವಿಧಾನ. ಈ ದೇಶದಲ್ಲಿ ಮಹಿಳೆಯರನ್ನ, ದಲಿತರನ್ನ, ಅಲ್ಪಸಂಖ್ಯಾತರನ್ನ, ಬುಡಕಟ್ಟು ಜನಾಂಗನ ನಾವು 2ನೇ ದರ್ಜೆಯ ಪ್ರಜೆಗಳನ್ನಾಗಿ ನಡೆಸ್ಕೊಂಡ್ವಿ, ಗುಲಾಮರಂತೆ ನಡೆಸ್ಕೊಂಡ್ವಿ. ಶಿಕ್ಷಣದ ಹಕ್ಕನ್ನು ನಿರಾಕರಿಸಿದ್ವಿ, ಆಸ್ತಿಯ ಹಕ್ಕನ್ನು ನಿರಾಕರಿಸಿದ್ವಿ, ಆಡಳಿತದಲ್ಲಿ ಭಾಗವಹಿಸೋದನ್ನು ನಿರಾಕರಿಸಿದ್ವಿ, ಸೈನ್ಯದಲ್ಲಿ ದುಡಿದು ತ್ಯಾಗ ಮಾಡಿ ಸತ್ತೋಗ್ತೀವಿ ಅಂದ್ರು ನೋ ಎಂಟ್ರಿ ಅಂದ್ಬಿಟ್ರು. ಆದರೆ ಭಾರತ ದೇಶ ಗಣರಾಜ್ಯ ಆದ ನಂತರ we have seen, India has seen a woman president, a Dalit president, a woman prime minister, a Dalit deputy prime minister, central ministers, ambassadors, governors, parliamentarians, legislators, chief ministers, ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್, ಗ್ರಾಮ ಪಂಚಾಯತ್, ಈಗ ಎಲ್ಲ ಕ್ಷೇತ್ರಗಳು ಪ್ರವೇಶ ಮಾಡಿದ್ದಾರೆ. IAS ಆಫೀಸರ್ಸ್, IPS ಆಫೀಸರ್ಸ್, IRS ಆಫೀಸರ್ಸ್ ಈ ರೀತಿ ಅಧಿಕಾರದಲ್ಲಿ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್, ಸುಪ್ರೀಂ ಕೋರ್ಟ್ನ ಜಡ್ಜಸ್, ಹೈಕೋರ್ಟಿನ ಚೀಫ್ ಜಸ್ಟಿಸಸ್, ನ್ಯಾಯಾಂಗದ ಎಲ್ಲ ಕ್ಷೇತ್ರಗಳಿಗೂ ಇವತ್ತು ಮಹಿಳೆಯರು ಮತ್ತು ದಲಿತರು, ಅಲ್ಪಸಂಖ್ಯಾತರು ಪ್ರವೇಶ ಮಾಡಿ. ನಾನು ಮೊನ್ನೆ ವಿಜಯನಗರ ಜಿಲ್ಲೆಗೆ ಹೋಗಿದ್ದೆ, ಹೊಸದಾಗಿ ಕಾನ್ಸ್ಟಿಟ್ಯೂಟ್ ಆಗಿದೆ. ನಾನು 3 ಕೋರ್ಟ್ಗಳಿಗೆ ಹೋಗಿದ್ದೆ ನನ್ನ ಟೂರಲ್ಲಿ. ಅಗ್ರಿಬೊಮ್ಮನಹಳ್ಳಿ, ಹರಪನಹಳ್ಳಿ, ಹಾಸ್ಪೇಟೆ. ನನ್ನನ್ನು ರಿಸೀವ್ ಮಾಡಿಕೊಂಡಂಥ ಜಡ್ಜಿಗಳು ಎಲ್ಲ ಕೋರ್ಟ್ಗಳಲ್ಲಿ ಮಹಿಳೆಯರ್ರಿ. ದೀಸ್ ಆರ್ ಆಲ್ ದಿ ಗ್ರೇಟ್ ಅಚೀವ್ಮೆಂಟ್ಸ್. ಇಷ್ಟಲ್ಲದೆ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿ, ಅಟಾಮಿಕ್ ಎನರ್ಜಿ, ಸರ್ವಿಸ್ ಸೆಕ್ಟರ್, ಇಂಡಿಯನ್ ಆರ್ಮಿ, ಈ ಥರ ಅನೇಕ ಕ್ಷೇತ್ರಗಳಲ್ಲಿ ಜಗತ್ತಿನ ಟಾಪ್ 10 ದೇಶಗಳಲ್ಲಿ ಭಾರತವೂ ಒಂದು ಸ್ಥಾನನ ಗಳಿಸ್ಕೊಂಡಿದ್ರೆ ಅದಕ್ಕೆ ಕಾರಣ ಭಾರತದ ಸಂವಿಧಾನ. ಜಾತಿ ವ್ಯವಸ್ಥೆ ನಿರ್ಮೂಲನ ಮಾಡಿದ್ದೀವಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಜಾತಿ ವ್ಯವಸ್ಥೆಗೆ ನಾವು ಒಂದಷ್ಟು ದೊಡ್ಡ ಪೆಟ್ಟು ಕೊಡೋದಕ್ಕೆ ಸಾಧ್ಯ ಆಗಿದೆ. ಜಾತಿ ವ್ಯವಸ್ಥೆಯಲ್ಲಿ ಒಬ್ಬ ದಲಿತ ರಾಷ್ಟ್ರಪತಿ ಆಗೋ ಕನಸು ಕಾಣಿದ್ವೇನ್ರಿ? ಆದರೆ ಇವತ್ತು ಯಾರು ಈ ದೇಶದ ರಾಷ್ಟ್ರಪತಿ? ಒಂದು ಬುಡಕಟ್ಟು ಮಹಿಳೆ. ಈ ದೇಶದ ಪ್ರಧಾನಿ ಯಾರು? ಅತಿ ಹಿಂದುಳಿದಿರ್ತಕ್ಕಂಥ ಒಂದು ಜಾತಿಯಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ. ನಾನು ಕೋಲಾರ ಜಿಲ್ಲೆಯ ಮಧ್ಯಮ ವರ್ಗದ ರೈತನ ಮಗ. ಜಾತಿ ವ್ಯವಸ್ಥೆಯಲ್ಲಿ ರೈತನ ಮಗ ಏನಾಗಬೇಕು? ಆದರೆ ನಾನು ಬೆಂಗಳೂರು ವಿಶ್ವವಿದ್ಯಾಲಯದಿಂದ BA LLB ಡಿಗ್ರಿ ಪಡೆದು ಬೆಂಗಳೂರು ಶಹರ್ನಲ್ಲಿ 25 ವರ್ಷಗಳ ಕಾಲ ವಕೀಲ ವೃತ್ತಿ ಮಾಡಿ ಇದೇ ಹೈಕೋರ್ಟ್ನಲ್ಲಿ 10 ವರ್ಷ ನ್ಯಾಯಮೂರ್ತಿಯಾಗಿ ಕೆಲಸ ಮಾಡಿ ರಿಟೈರ್ ಆದ ನಂತರ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಲ್ಲಿ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಆಗಿ ನಾನು 5 ವರ್ಷ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದ್ದರೆ ಅದು ನಮ್ಮ ಸ್ವಾತಂತ್ರ್ಯ ಮತ್ತು ನಮ್ಮ ಸಂವಿಧಾನ. ನಮ್ಮ ಸಂವಿಧಾನ ಇಷ್ಟೊಂದು ಅವಕಾಶಗಳನ್ನು ನಮ್ಗೆ ಕೊಟ್ಟಿದೆ. ಆ ಸಂವಿಧಾನ ಬಂದಿದ್ದೇ ಭಾರತ ಸ್ವಾತಂತ್ರ್ಯ. ಹಾಗಾಗಿ ಇದರ ಬಗ್ಗೆ, ಈ ಸಂವಿಧಾನದ ಬಗ್ಗೆ ನಾವು ಗೌರವವನ್ನು ಇಟ್ಕೊ. ನಾನು ಎಲ್ಲ ಕಾಲೇಜಿನಲ್ಲಿ, ನಾನು ಕ್ಯಾಂಪೈನ್ನಲ್ಲಿ ಕಳೆದ 4 ವರ್ಷದಿಂದ ಹೇಳ್ತಾ ಇದ್ದೀನಿ, ಹಿಂದೂಗಳಿಗೆ ಪವಿತ್ರವಾದಂಥ ಗ್ರಂಥ ಯಾವುದು? ಭಗವದ್ಗೀತೆ. ಮುಸಲ್ಮಾನರಿಗೆ, ಕ್ರೈಸ್ತರಿಗೆ, ಸಿಖ್ಖರಿಗೆ ಅಲ್ಲಿಗೆ ನಿಂತೋಗುತ್ತೆ ನಮ್ಮ ಜನರಲ್ ನಾಲೆಡ್ಜ್, ಗ್ರಂಥ್ ಸಾಹಿಬ್. ಆದರೆ ಎಲ್ಲ ಭಾರತೀಯರಿಗೆ. ಹಾಗಾಗಿ ಸ್ನೇಹಿತರೆ, ನೀವು ಗವರ್ನಮೆಂಟ್ ಸರ್ವೆಂಟ್ಸು ಸಂವಿಧಾನನ ಓದಬೇಕು, ಅರ್ಥ ಮಾಡ್ಕೋಬೇಕು, ಅದರ ಆಶಯಗಳನ್ನು ಮೈಗೂಡಿಸ್ಕೋಬೇಕು. ಅದರಂತೆ ನೀವು ನಡ್ಕೊಂಡ್ರೆ ಖಂಡಿತವಾಗಿಯೂ ಯಾರು ಗುಲಾಮರಾಗಿ ನೀವು ಬದುಕಬೇಕಾಗಿಲ್ಲ. ನೀವು ಸ್ವತಂತ್ರವಾಗಿ, ಧೈರ್ಯವಾಗಿ, ಸ್ವಾಭಿಮಾನದಿಂದ ನೀವು ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಕಂಡೀಷನ್ನು ರೀಡ್ ದಿ ಕಾನ್ಸ್ಟಿಟ್ಯೂಷನ್, ಅಂಡರ್ಸ್ಟ್ಯಾಂಡ್ ದಿ ಕಾನ್ಸ್ಟಿಟ್ಯೂಷನ್, ಇಂಬೈಬ್ ದಿ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅಂಡ್ ಲಿವ್ ಅಪ್ ಟು ಇಟ್. ಅದು ಇವತ್ತಾಗಬೇಕಾಗಿ. ಅನೇಕ ಕಾರಣಗಳಿಗಾಗಿ ನನಗೆ ಯಾರ ಮೇಲೂ ಕೋಪ ಅಲ್ಲ, ಯಾರನ್ನೂ ನಾನು ದೃಷ್ಟಿಯಲ್ಲಿ ಮಾಡ್ತೇನೆ. ಇವತ್ತು ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ಸ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸಿಕ್ಯೂಟಿವ್ಸು ನಿಮ್ಮನ್ನು ಗುಲಾಮರಂತೆ ನಡೆಸ್ಕೊಳ್ತಾ ಇದ್ದಾರೆ.
ಇದು ನೀವು ಒಪ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಅನುಭವದಿಂದ ನಾನು ತಿಳ್ಕೊಂಡಿದ್ದೆ. ಆ ಗುಲಾಮತನದಿಂದ ನೀವು ಬರಬೇಕು ಅಂತ ಅನ್ನೋದಾದರೆ ನಿಮಗೆ ಕೊಡ್ತಕ್ಕಂಥ ಶಕ್ತಿ, ನಿಮ್ಮ ಕೈಯಲ್ಲಿರ್ತಕ್ಕಂಥ ಆಯುಧ ಅಂತಂದರೆ ಅದು ಸಂವಿಧಾನ ಮಾತ್ರ ಅಂತಕ್ಕಂಥದ್ದು ನೀವು ಯಾರು ಮರಿಬಾರ್ದು. ಹಾಗಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು, ಆ ಸಂವಿಧಾನನ ಓದಿ ಅರ್ಥ ಮಾಡಿಕೊಳ್ಳಿ, ಅದರಂತೆ ನೀವು ಜೀವಿಸಿ, ಅದು ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಅದು ನಿಮ್ಮ ಕೈಯಲ್ಲಿ ಪ್ರಬಲವಾದಂಥ ಒಂದು ವಜ್ರಾಯುಧ ಇದ್ದಂಗೆ. ಆಗ ನೀವು ಆ ಗುಲಾಮಿತನದಿಂದ ಹೊರಬರ್ತೀರಿ. ಆ ಕೆಲಸ ಇವತ್ತು ತುರ್ತಾಗಿದೆ. ಸ್ನೇಹಿತರೆ, ಈ ಸ್ವಾತಂತ್ರ್ಯ ಬಂದ ನಂತರ ನಾನು ಆಗದೆ ಹೇಳಿದೆ, ಪ್ರಜಾಪ್ರಭುತ್ವ ಅಂತಕ್ಕಂಥ ಇವತ್ತು ನಮ್ಮದು ಬಹಳ ದೊಡ್ಡ ಮೌಲ್ಯ. ರಾಜಕೀಯ ಅಧಿಕಾರ ಅಂದರೆ ಏನು? ವಾಟ್ ಈಸ್ ದಿ ಮೀನಿಂಗ್ ಆಫ್ ಪೊಲಿಟಿಕಲ್ ಪವರ್? ಕಾನೂನುಗಳನ್ನು ರಚನೆ ಮಾಡ್ತಕ್ಕಂಥ ಅಧಿಕಾರ, ಕಾನೂನುಗಳನ್ನು ಜಾರಿ ಮಾಡ್ತಕ್ಕಂಥ ಅಧಿಕಾರ, ಕಾನೂನುಗಳನ್ನು ಉಲ್ಲಂಘನೆ ಮಾಡಿದರೆ ಶಿಕ್ಷೆ ವಿಧಿಸ್ತಕ್ಕಂಥ ಅಧಿಕಾರ. ಈ ಮೂರು ಅಧಿಕಾರಿಗಳು ಒಟ್ಟಿಗೆ ಸೇರಿದರೆ ಅದನ್ನು ನಾವು ಪೊಲಿಟಿಕಲ್ ಪವರ್ ಅಂತ ಕರೀತೀವಿ. ಒಂದು ಕಾಲದಲ್ಲಿ ಈ ಪೊಲಿಟಿಕಲ್ ಪವರ್ ಸಾಮ್ರಾಟರ ಕೈಯಲ್ಲಿತ್ತು, ಚಕ್ರವರ್ತಿಗಳ ಕೈಯೆತ್ತಿ, ರಾಜ ಮಹಾರಾಜರ ಕೈಯಲ್ಲಿತ್ತು. ಕ್ರಮೇಣ ಸಾಮ್ರಾಟರು, ಚಕ್ರವರ್ತಿಗಳು, ರಾಜ ಮಹಾರಾಜರು ಹೋಗಿ ಆ ಸ್ಥಾನದಲ್ಲಿ ಪ್ರಜಾಪ್ರಭುತ್ವಗಳು ಬಂದವು. ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತಂದರೆ ಕಾನೂನುಗಳನ್ನು ಮಾಡೋದಕ್ಕೆ ಶಾಸಕಾಂಗವನ್ನು ರಚಿಸಿದರು, ಅವುಗಳನ್ನು ಜಾರಿ ಮಾಡುವ ಅಧಿಕಾರ ಕಾರ್ಯಾಂಗಕ್ಕೆ ನೀಡಿದರು, ಕಾನೂನುಗಳನ್ನು ಉಲ್ಲಂಘನೆ ಮಾಡಿದರೆ ಶಿಕ್ಷೆ ವಿಧಿಸ್ತಕ್ಕಂಥ ಅಧಿಕಾರ ನ್ಯಾಯಾಂಗಕ್ಕೆ ನೀಡಿದರು. ಈ ರೀತಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ಪ್ರತ್ಯೇಕ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬಂದವು. ಈ ಅಧಿಕಾರನ ಈ ಸಂಸ್ಥೆಗಳು ಸರಿಯಾಗಿ ಬಳಕೆ ಮಾಡಲಿಲ್ಲ, ಸ್ವೇಚ್ಛಾಚಾರವನ್ನು ಪ್ರದರ್ಶಿಸಿದವು. ಸ್ವೇಚ್ಛಾಚಾರ, ಆರ್ಬಿಟ್ರರಿನೆಸ್. ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ನಾವೆಲ್ಲ ಆರತಿ ಕ್ಲಾಕ್ ವೈಸ್ ಎತ್ತೀವ, ಆಂಟಿ ಕ್ಲಾಕ್ ವೈಸ್ ಎತ್ತೀವ? ಆರತಿಯನ್ನು ದೇವರಿಗೆ ಕ್ಲಾಕ್ ವೈಸ್. ನಾಳೆ ದಿವಸ ಯಾರಾದರೂ ತಲೆಕೆಟ್ಟವರು ಅಸೆಂಬ್ಲಿಗೆ ಹೋಗಿ ಒಂದು ಕಾನೂನು ಮಾಡಿ ನಾಳೆಯಿಂದ ಕರ್ನಾಟಕದಲ್ಲಿ ಆಂಟಿ ಕ್ಲಾಕ್ ವೈಸ್ ಆರತಿ ಎತ್ತಬೇಕು ಅಂತ ಮಾಡಿದರೆ ನಮ್ಗತಿ. ಇದನ್ನೇ ನಾನು ಲೆಜಿಸ್ಲೇಟಿವ್ ಆರ್ಬಿಟ್ರರಿನೆಸ್, ಸ್ವೇಚ್ಛಾಚಾರ ಅಂತ ಕರೀತೀನಿ. ಮಾಡಿರ್ತಕ್ಕಂಥ ಕಾನೂನನ್ನು ಬೆಂಗಳೂರಿನಲ್ಲಿ ಅನುಷ್ಠಾನ ಮಾಡ್ತಾರೆ, ಕೋಲಾರ್ನಲ್ಲಿ ಅರ್ಧಂಬರ್ಧ ಮಾಡ್ತಾರೆ, ಯಾದಗಿರಿಗೆ ಹೋದರೆ ಮಾಡೋದೇ ಇಲ್ಲ. ಇದನ್ನೇನನ್ನೋದು? ಎಕ್ಸಿಕ್ಯೂಟಿವ್ ಆರ್ಬಿಟ್ರರಿನೆಸ್. ಒಬ್ಬ ಎಕ್ಸು ಒಂದು ಮರ್ಡರ್ ಮಾಡ್ತಾನೆ, ಅವನ ಮೇಲೆ ಕೇಸ್ ಆಗುತ್ತೆ, ವಿಚಾರಣೆ ನಡೆಯುತ್ತೆ, ತಪ್ಪು ರುಜುವಾತಾಗುತ್ತೆ. ಮರ್ಡರ್ ಮಾಡಿದವನಿಗೆ ನೇಣುಗಂಬ ಕೇಳಿಸಿ ಅಂತ ಶಿಕ್ಷೆ ಕೊಟ್ಟರೆ ನಾವು ಒಪ್ಪಬಹುದು, ಯಾಕೆಂದರೆ ಅವನು ಮರ್ಡರ್ ಮಾಡಿದ್ದ. ಆದರೆ ಅಡಿಕೆ ಕದ್ದವನಿಗೆ ಕೂಡ ಮರಣದಂಡನೆ ಕೊಟ್ಟರೆ ಒಪ್ಪಕ್ಕಾಗುತ್ತಾ? ಇದನ್ನೇ ನ್ಯಾಯಾಂಗದ ಸ್ವೇಚ್ಛಾಚಾರ ಅನ್ನೋದು. ಈ ರೀತಿ ಸ್ವೇಚ್ಛಾಚಾರ ತಲೆದೋರಿದಾಗ ಜನರು ತೀರ್ಮಾನ ಮಾಡಿದ್ರು, ಇಲ್ಲ ಇದು ಸರಿಯಲ್ಲ, ಆದ್ದರಿಂದ ಅವುಗಳಿಗೆ ನಿಯಮ ಮಾಡಬೇಕು. ಏನು ನಿಯಮ ಮಾಡಬೇಕು? ನ್ಯಾಯಾಂಗ ಹಿಂಗೆ ನಡ್ಕೋಬೇಕು, ಕಾರ್ಯಾಂಗ ಹಿಂಗೆ ನಡ್ಕೋಬೇಕು, ಶಾಸಕಾಂಗ ಹಿಂಗೆ ನಡಬೇಕು ಅಂತ ನಿಯಮ ಮಾಡಿದರು. ಅದರ ಜೊತೆಯಲ್ಲಿ ನಿಮ್ಮ ಹಕ್ಕುಗಳೇನು, ನಿಮ್ಮ ಕರ್ತವ್ಯಗಳೇನು, ಕೇಂದ್ರ ಸರ್ಕಾರದ ಅಧಿಕಾರ ವ್ಯಾಪ್ತಿಯೇನು, ರಾಜ್ಯ ಸರ್ಕಾರದ ಅಧಿಕಾರ ವ್ಯಾಪ್ತಿಯೇನು, ಈ ದೇಶದ ಯಾವ ಮೌಲ್ಯಗಳ ಮೇಲೆ ಕಟ್ಟಬೇಕು? ಪ್ರಜಾಪ್ರಭುತ್ವನ, ಸರ್ವಾಧಿಕಾರನ, ಜಾತ್ಯತೀತನ, ಧರ್ಮಾಂಧತೆನ, ಮೆರಿಟೋರಿಯಸ್ ಸೊಸೈಟಿನ, ಸಾಮಾಜಿಕ ನ್ಯಾಯನ. ಈ ಮೌಲ್ಯಗಳು, ಈ ರೂಲ್ಸು, ಈ ರೈಟ್ಸು, ಈ ಡ್ಯೂಟೀಸು, ಈ ಜೂರಿಸ್ಡಿಕ್ಷನ್ನು, ಈ ವ್ಯಾಲ್ಯೂಸು, ಇವೆಲ್ಲ ಒಟ್ಟಿಗೆ ಸೇರ್ತಕ್ಕಂಥ ಒಂದು ಗ್ರಂಥನೇ ಸಂವಿಧಾನ. ಈ ರೀತಿ ಜಗತ್ತಿನಲ್ಲಿ ಸಂವಿಧಾನಗಳು ಬಂದವು. ಭಾರತಕ್ಕೆ 1950ರಲ್ಲಿ ಅಂಥ ಸಂವಿಧಾನ. ಈ ಸಂವಿಧಾನದಲ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ, ನಾನು ಆಗಲೇ ಹೇಳ್ದಂಗೆ ಸಂಸ್ಥೆಗಳನ್ನು ಕಟ್ಟಿದ್ವಿ. ಎಷ್ಟೇ ಧರ್ಮಗಳಿದ್ರು, ಎಷ್ಟೇ ಭಾರತ ದೇಶದಲ್ಲಿ ಜಗತ್ತಿನ ಎಲ್ಲ ಧರ್ಮಗಳು ಭಾರತ ದೇಶದಲ್ಲಿ. ಹಿಂದೂ ಧರ್ಮ ಇದೆ, ಇಸ್ಲಾಂ, ಕ್ರೈಸ್ತ, ಬೌದ್ಧ, ಜೈನ, ಸಿಕ್ಕ, ಪಾರ್ಸಿ, ಈ ಎಲ್ಲ ಧರ್ಮಗಳು ನಮ್ಮಲ್ಲಿ. ಭಾರತ ದೇಶದಲ್ಲಿ 4635 ಜಾತಿಗಳು, ಉಪಜಾತಿಗಳಿವೆ. 4635 ಕ್ಯಾಸ್ಟ್ ಅಂಡ್ ಸಬ್ ಕ್ಯಾಸ್ಟ್. ಇಷ್ಟೆಲ್ಲ ವೈವಿಧ್ಯತೆ ಇದ್ದರೂ ಕೂಡ ನಾವು ಈ ಪ್ರಜಾಪ್ರಭುತ್ವ ಸಂಸ್ಥೆಗಳಲ್ಲಿ ಭಾಗವಹಿಸ್ತಾ ಇದ್ದೀವಿ.
ಕಾಲಕ್ಕೆ ಚುನಾವಣೆಗಳನ್ನು ನಡೆಸ್ತಾ ಇದ್ದೀವಿ, ಶಾಂತಿಯುತವಾಗಿ ಸರ್ಕಾರಗಳನ್ನು ಬದಲಾಯಿಸ್ತಾ ಇದ್ದೀವಿ. ಕಳೆದ 73 ವರ್ಷಗಳಲ್ಲಿ ಈ ರೀತಿ ನಾವು ಮಾಡಿಕೊಂಡು ಬಂದಿದ್ದೀವಿ. ಆದರೆ ಇವತ್ತು ಈ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಬಲಹೀನಗೊಳ್ತಾ ಇದೆ. ಇಲ್ಲಿ ನಿಮ್ಮ ಪಾತ್ರ ಇದೆ, ನಮ್ಮೆಲ್ಲರ ಪಾತ್ರ ಇದೆ. ಯಾವ ರೀತಿ ಬಲಹೀನಗೊಳ್ತಾ ಇದೆ? ಈ ದೇಶದ ಪಾರ್ಲಿಮೆಂಟು ಈಗ 2019ರಲ್ಲಿ ಏನು ಪಾರ್ಲಿಮೆಂಟ್ ಅಸ್ತಿತ್ವಕ್ಕೆ ಬಂದಿದೆ, ಅವರು ಅಫಿಡವಿಟ್ಗಳು ಹಾಕಿದ್ದಾರಲ್ಲ, ಅದನ್ನು ಅಧ್ಯಯನ ಮಾಡಿ ಒಂದು ಮಾಹಿತಿ ನಮ್ಮ ಮುಂದೆ ಇಟ್ಟಿದ್ದಾರೆ. 542 ಪಾರ್ಲಿಮೆಂಟ್ ಸದಸ್ಯರ ಪೈಕಿ 88% ಕೋಟ್ಯಾಧಿಪತಿಗಳು, 43% ಎಲೆಕ್ಟೆಡ್ ಎಂಪಿಗಳು ಕ್ರಿಮಿನಲ್ ಕೇಸಸ್ ಹಾಕಿಸ್ಕೊಂಡಿದ್ದಾರೆ. ಕೆಲವರಂತೂ ಹಾಕಿಸ್ಕೊಂಡಿರೋ ಕೇಸಸ್ಸು ವಿಚಾರಣೆ ನಡೆದು ಶಿಕ್ಷೆ ಆಗಿದ್ರೆ ಅಥವಾ ನೇಣುಗಂಬಕ್ಕೆ ಹೋಗಬೇಕು ಅಥವಾ ಜೀವಾವಧಿ ಶಿಕ್ಷೆ ಆಗ. ಇವರು ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸ್. ಪಾರ್ಲಿಮೆಂಟ್ನಲ್ಲಿ ಗಂಭೀರವಾದಂಥ ಚರ್ಚೆಗಳೇ ಇಲ್ಲ. ನಮ್ಮ ಬದುಕಿಗೆ ಸಂಬಂಧಪಟ್ಟಂಥ ವಿಚಾರಗಳು ಚರ್ಚೆನೇ ಆಗ್ತಾ ಇಲ್ಲ. ಭಾವನಾತ್ಮಕ ವಿಷಯಗಳು ಚರ್ಚೆ ಆಗ್ತವೆ. 48% ಬಿಲ್ಸ್ ಪಾರ್ಲಿಮೆಂಟ್ನಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರಲ್ಲ, ಅವು ಚರ್ಚೆ ಇಲ್ಲದೆ ಪಾಸ್ ಆಗ್ತಾ ಇವೆ. 24% ಟೈಮ್ ಧರಣಿ, ಕೂಗಾಟ, ಕಿರ್ಚಾಟ, ಗದ್ದಲ ಇದರಲ್ಲಿ ಕಳೆದೋಗ್ತಾ ಇದೆ. ಅನೇಕ ಪಾರ್ಲಿಮೆಂಟ್ ಸೆಷನ್ಸ್ 22-23 ದಿವಸ ನಡಿಬೇಕು ಒಂದೊಂದು ಸೆಷನ್ನು. ಒಂದೇ ಒಂದು ಮಿನಿಟ್ ಕೂಡ ನಮ್ಮ ಬಗ್ಗೆ ಚರ್ಚೆ ಆಗದೆ ಕಾಲ ಕಳೆದಿದ್ದಾರೆ. 22 ದಿವಸ ಒಂದು ಪಾರ್ಲಿಮೆಂಟ್ ಸೆಷನ್ ನಡೆದರೆ ಸುಮಾರು 200 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಇದು ನಮ್ಮ ಪಾರ್ಲಿಮೆಂಟ್. ಹಾಗಾಗಿ ಪಾರ್ಲಿಮೆಂಟು ಇವತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಹೀನಗೊಳಿಸ್ತಾ ಇದೆ. ಕೇವಲ ಪಾರ್ಲಿಮೆಂಟ್ ಮತ್ತು ಅಸೆಂಬ್ಲಿ ಮಾತ್ರ ಅಲ್ಲ, ಇವತ್ತು ಅದು ರಿಸರ್ವ್ ಬ್ಯಾಂಕ್ ತಗೊಳ್ಳಿ, ಚುನಾವಣೆ ಆಯೋಗ ತಗೊಳ್ಳಿ, CBI ತಗೊಳ್ಳಿ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತಗೊಳ್ಳಿ, ಈ ಥರ ಎಲ್ಲ ಏಜೆನ್ಸೀಸ್ ಎಲ್ಲ ದುರ್ಬಳಕೆ ಆಗ್ತಾ ಇದೆ. ನಾನು ಬಹಳ ಹಿಂದೆ ಮಾತಾಡ್ತಾ ಇದ್ದೆ. ಸುಮಾರು ಒಂದು 25 ವರ್ಷಗಳ ಹಿಂದೆ ನಾನು ರಾಜ್ಯದ ಡೆಮೊಕ್ರೆಟಿಕ್ ಮೂಮೆಂಟ್ನಲ್ಲಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಈ ಹಾಳಾದ ಸ್ಟವ್ಗಳು, ಅವಾಗ ಕೆರೋಸಿನ್ ಸ್ಟವ್ಗಳೆಲ್ಲ ಬರ್ತಾ ಇದ್ದಿದ್ದು, ಅವು ತವ್ರ ಮನೆಯಲ್ಲಿ ಸಿಡಿಯೋದೇ ಇಲ್ಲ ರೀ, ಅತ್ತೆ ಮನೆಯಲ್ಲೇ ಸಿಡಿಯೋದು. ಜ್ಞಾಪಕ ಇದೆಯಾ ನಿಮಗೆ? ಇವತ್ತು CBI ರೈಡ್ಸು, ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ಸು ಯಾಕೆ ಓನ್ಲಿ ಅಪೋಸಿಷನ್ ಪಾರ್ಟಿ ಲೀಡರ್ಗಳ ಮೇಲೆ? ಆಡಳಿತ ಪಕ್ಷದ ಎಲ್ಲ ಸತ್ಯವಂತರ, ಅಲ್ಲಿ ಭ್ರಷ್ಟರಿಲ್ವಾ? ಯಾಕೆ ಹಿಂಗೆ ನಡೀತಾ ಇದೆ ಅಂದರೆ ಈ ದುರ್ಬಳಕೆ. ಈ ಥರ ನ್ಯಾಯಾಂಗದ ಸ್ವತಂತ್ರ ಮೇಲೂ ಕೂಡ ಅಟ್ಯಾಕ್ ಆಗ್ತಾ ಇದೆ ಇವತ್ತು. ಅರೆ, ನಮಗೆ ಕೇಸ್ಗಳು ಜಾಸ್ತಿ ಆಗಿದೆ, ಜಡ್ಜ್ಗಳು ಜಾಸ್ತಿ ಬೇಕೋ ಅಂತಂದರೆ ಇಲ್ಲ, ಕೋರ್ಟ್ಗಳು ಜಾಸ್ತಿ ಬೇಕೋ ಇಲ್ಲ. ಹೋಗಲಿ, ವೇಕೆನ್ಸೀಸ್ ಆದರೂ ಫಿಲಪ್ ಮಾಡಿ ಸ್ವಾಮಿ ಅಂತಂದರೆ ಯಾವಾಗಲೂ 1/4 ಖಾಲಿ. ಹೆಸರುಗಳು ರೆಕಮೆಂಡ್ ಮಾಡಿ ಕಳಿಸಿದ್ರೆ ರಾಜಕೀಯ ಕಾರಣಕ್ಕಾಗಿ ವಾಪಸ್ ಕಳಿಸ್ತಾರೆ, ತಡೆ ಹಿಡಿತಾರೆ, ಕಾರಣ ಹೇಳೋದಿಲ್ಲ, ರಿಜೆಕ್ಟ್ ಮಾಡ್ತಾರೆ. ಇದು ಸಾಲದು ಅಂತೇಳಿ ಕೆಲವು ಜಡ್ಜಿಗಳಿಗೆ ರಿಟೈರ್ ಆದ ತಕ್ಷಣ 1 ತಿಂಗಳಲ್ಲಿ ಅವನು ಪಾರ್ಲಿಮೆಂಟ್ ಮೆಂಬರ್ ಮಾಡ್ತಾರೆ, ಗವರ್ನರ್ ಮಾಡ್ತಾರೆ, ಹ್ಯೂಮನ್ ರೈಟ್ಸ್ ಕಮಿಷನ್ ಚೇರ್ಮನ್ ಮಾಡ್ತಾರೆ. ಹ್ಯೂಮನ್ ರೈಟ್ ಕಮಿಷನ್ ಚೇರ್ಮನ್ಗೆ ನೀನು ಅನರ್ಹ ಅಂತಂದರೆ ಆ ಆ್ಯಕ್ಟಿಗೆ ತಿದ್ದುಪಡಿ ತಂದು ಅಲ್ಲಿ ತಂದು ಕೂರಿಸ್ತಾರೆ. ಏನ್ರಿ ಇದು? ಈಸ್ ಇಟ್ ನಾಟ್ ಡಿಟೀರಿಯೇಟಿಂಗ್ ದಿ ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್? ಈಸ್ ಇಟ್ ನಾಟ್ ವೀಕನಿಂಗ್ ದಿ ಇಂಡಿಪೆಂಡೆನ್ಸ್ ಆಫ್ ಸರ್ಟನ್ ಇನ್ಸ್ಟಿಟ್ಯೂಷನ್ಸ್? ಇದನ್ನು ನಾವು ಗಂಭೀರವಾಗಿ, ಈ ರೀತಿ ಆದಾಗ ಅಲ್ಲಿ ಪ್ರಜಾಪ್ರಭುತ್ವಕ್ಕೆ ಏನು ಕಿಮ್ಮತ್ತಿದೆ? ಈ ಪ್ರಜಾಪ್ರಭುತ್ವ ಅಂದರೆ ಚುನಾವಣೆಗಳು. ಇವತ್ತು ಚುನಾವಣೆಗಳೇನಾಗಿವೆ? ಜಾತಿ ಪ್ರಭಾವ, ಧರ್ಮದ ಪ್ರಭಾವ, ಹಣದ ಪ್ರಭಾವ, ಮಜಲ್ ಪವರ್ ಪ್ರಭಾವ. 73 ವರ್ಷಗಳಾದರೂ ಕೂಡ ನಾವು ಇದರಿಂದ ಮುಕ್ತಿ ಪಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ದಿನೇ ದಿನೇ ಇದು ಜಾಸ್ತಿ ಆಗ್ತದೆ.
ಯಾರು ಕಡಿಮೆ ಕ್ರಿಮಿನಲ್ ಕೇಸಸ್ ಹಾಕ್ಕೊಂಡಿದ್ದಾರೋ ಅಥವಾ ಯಾರು ಕಡಿಮೆ ಆಸ್ತಿ ಹೊಂದಿದ್ದಾರೋ ಅವ್ರು ಡಿಪಾಸಿಟ್ ಕಳ್ಕೊಳ್ತಾ ಇದ್ದಾರೆ. ಯಾರು ಕ್ರಿಮಿನಲ್ ಕೇಸಸ್ ಜಾಸ್ತಿ ಹಾಕ್ಕೊಂಡಿದ್ದಾರೋ, ಯಾರು ಕೋಟಿಗಳು ಜಾಸ್ತಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೋ ಅವ್ರು ಹ್ಯೂಜ್ ಮೆಜಾರಿಟಿನಲ್ಲಿ ಗೆಲ್ಲಿ ಬರ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಒಂದು ಜವಾಬ್ದಾರಿ ಇಲ್ವಾ ಇಲ್ಲಿ? ಪ್ರಣಾಳಿಕೆಗಳಂದರೆ ಅದಕ್ಕೆ ಕಿಮ್ಮತ್ತೇ ಇಲ್ಲ. ಯಾರಾದರೂ ಈ ದೇಶದಲ್ಲಿ 73 ವರ್ಷಗಳಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಸಾಲ ಮಾಡ್ತೀವಿ ಅಂತ ಹೇಳಿದ್ದಾರಾ? ಹೇಳ್ರಿ ನೀವು. ಆದರೆ ನಮ್ಮ ಪ್ರತಿಯೊಬ್ಬರ ಮೇಲೆ 4 ಲಕ್ಷ ಚಿಲ್ಲರೆ ಸಾಲ ಇದೆ. ಇಲ್ಲಿ ಕೂತಿರೋ ಪ್ರತಿಯೊಬ್ಬ ಮಗು ಮೇಲೂ ಕೂಡ ಇದೆ, ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ಇದೆ. 4 ಲಕ್ಷ, 140 ಕೋಟಿ ಇಂಟು 4 ಲಕ್ಷ ಲೆಕ್ಕ ಹಾಕಿ. ದಿಸ್ ಈಸ್ ಅವರ್ ಡೆಟ್. ಯಾರಾದರೂ ರಾಜಕೀಯ ಪಕ್ಷ ತಮ್ಮ ಪ್ರಣಾಳಿಕೆಗಳಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ನಾವು ಸಾಲ ಮಾಡ್ತೀವಿ ಅಂತ ಹೇಳಿದ್ರಾ? ಯಾರಾದರೂ ರಾಜಕೀಯ ಪಕ್ಷ ತಮ್ಮ ಪ್ರಣಾಳಿಕೆಯಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಟ್ಯಾಕ್ಸ್ ಹಾಕ್ತೀವಿ ಅಂತ ಹೇಳಿದ್ದಾರಾ? ಆದರೆ ನಾವು ಪ್ರತಿಯೊಬ್ಬರೂ ಕೂಡ ಈ ದೇಶದಲ್ಲಿ ಆವರೇಜ್ ಬಡವನಿಂದ ನಿಮ್ಮವರೆಗೂ ನನ್ನವರೆಗೂ ಕೂಡ ಪ್ರತಿ ವರ್ಷ ನಾವು 1 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಇಷ್ಟೆಲ್ಲ ಪ್ರಣಾಳಿಕೆಗಳು ಹೇಳಿದ್ದನ್ನು ಜಾರಿ ಮಾಡ್ತಾ ಇದ್ದಾರಾ? ಇಲ್ಲ. ನಾನು ಇತ್ತೀಚೆಗೆ ಒಂದು ಆರ್ಟಿಕಲ್ ಬರೀಬೇಕಾದ್ರೆ ಅದರಲ್ಲಿ ನಾನು ಗಮನಿಸಿದೆ. ತುಮಕೂರು ಜಿಲ್ಲೆಯಲ್ಲಿ ಕಲ್ಕೆರೆ ಅಂತ ಒಂದು ಗ್ರಾಮ ಇದೆ. 2020 ಡಿಸೆಂಬರ್ನಲ್ಲಿ ಪಂಚಾಯಿತಿ ಎಲೆಕ್ಷನ್ ನಡೀತು. ಅಲ್ಲೊಬ್ಬ ಪಂಚಾಯಿತಿ ಸದಸ್ಯನಿಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿ ಒಂದು ಹ್ಯಾಂಡ್ ಬಿಲ್ ಹಾಕಿದ್ದ. ಈ ಪೇಜ್ನಲ್ಲಿ ನಾನು ಗೆದ್ದರೆ ಏನು ಮಾಡ್ತೀನಿ ಅಂತ, ಈ ಪೇಜ್ನಲ್ಲಿ ನಾನು ಸೋತ್ರೆ ಏನು ಮಾಡ್ತೀನಿ ಅಂತ. ಈ ಗೆದ್ದರೆ ಏನು ಮಾಡ್ತೀನಿ ಅನ್ನೋದ್ರಲ್ಲಿ ಏನು ಹಾಕಿದ್ದ ಅಂದರೆ, ನಾನು ಗೆದ್ದರೆ ಕರಿತಿಮ್ಮರಾಯ ಸ್ವಾಮಿ ಜಮೀನನ್ನು ಖಾತೆಯನ್ನು ದೇವರ ಹೆಸರಿಗೆ ಮಾಡಿಸ್ತೀನಿ, ನಾಗ ಪ್ರತಿಷ್ಠೆಯನ್ನು ಮಾಡ್ತೀನಿ, ಚಿರಂಡಿ ರಸ್ತೆ ದುರಸ್ತಿಯನ್ನು ಸರಿಪಡಿಸ್ತೀನಿ. ಸಂತೋಷ. ಈ ಹಿಂದಿನ ಪೇಜ್ನಲ್ಲಿ ನಾನು ಸೋತ್ರೆ ಏನು ಮಾಡ್ತೀನಿ ಗೊತ್ತಾ? ಫಾಲ್ಸ್ ರಿಕಾರ್ಡ್ ಬಿಲ್ಡ್ ಮಾಡಿ 22 ಜನ ಪೆನ್ಷನ್ ತಗೊಳ್ತಾ ಇದ್ದಾರೆ, ಅದನ್ನು ರದ್ದುಪಡಿಸ್ತೀನಿ. ಹನ್ನೊಂದು ಜನ ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ಕಟ್ಟಡ ಕಟ್ಕೊಂಡಿದ್ದೀರಾ, ಅದನ್ನು ತೆರವುಗೊಳಿಸ್ತೀನಿ. ಈ ಥರ ಇನ್ನೊಂದು ಪಟ್ಟಿ. ಈ ವ್ಯಕ್ತಿ ಇವತ್ತು ಮಾಡಿರೋದು ನಾಳೆ ಪ್ರಾದೇಶಿಕ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ? ಇಂಥ ಸ್ಥಿತಿಯಲ್ಲಿದೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ನಮ್ಮ ಇಷ್ಟ ಪ್ರಕಾರ ತೀರ್ಮಾನ ತಕ್ಕ. ನಾನು ಅದಕ್ಕೆ ನಿನ್ನೆ ಕೊಚ್ಚಿನ್ನಲ್ಲಿ ಒಂದು ಉಪನ್ಯಾಸದಲ್ಲಿ ವಾಟ್ ಈಸ್ ಮೆಂಟ್ ಬೈ ಇಂಡಿಪೆಂಡೆನ್ಸ್? ಇಂಡಿಪೆಂಡೆನ್ಸ್ ಮೀನ್ಸ್ ಎ ಕೆಪಾಸಿಟಿ ಟು ಟೇಕ್ ಇಂಡಿಪೆಂಡೆಂಟ್ ಡಿಸಿಷನ್ಸ್, ಕೆಪಾಸಿಟಿ ಟು ಟೇಕ್ ಡಿಸಿಷನ್ಸ್ ವಿತೌಟ್ ಬೀಯಿಂಗ್ ಇನ್ಫ್ಲುಯೆನ್ಸ್ಡ್ ಬೈ ಅದರ್ಸ್, ಕೆಪಾಸಿಟಿ ಟು ಟೇಕ್ ಡಿಸಿಷನ್ಸ್ ವಿತೌಟ್ ಬೀಯಿಂಗ್ ಡಿಪೆಂಡಿಂಗ್ ಆನ್ ಅದರ್ಸ್. ಆದರೆ ದೇಶದಲ್ಲಿ ಆ ಕೆಲಸ ನಡೀತಾ ಇದೆಯಾ? ಮಲ್ಟಿನ್ಯಾಷನಲ್ ಕಂಪನೀಸ್ ಒತ್ತಡಕ್ಕೆ, ಟ್ರಾನ್ಸ್ನ್ಯಾಷನಲ್ ಕಂಪನೀಸ್ ಒತ್ತಡಕ್ಕೆ, ಕೋಮುವಾದಿಗಳ ಒತ್ತಡಕ್ಕೆ, ಮೂಲಭೂತವಾದಿಗಳ ಒತ್ತಡಕ್ಕೆ, ದೇಶೀಯ ಬಂಡವಾಳಗಾರರ ಒತ್ತಡಕ್ಕೆ ಮಣಿದು ಇವತ್ತು ಸರ್ಕಾರ ತೀರ್ಮಾನಗಳು ತಗೊಳ್ತಕ್ಕಂಥ ಒಂದು ಗುಲಾಮಿತನಕ್ಕೆ ಇವತ್ತು ಇಳಿದಿದೆ. ಈಸ್ ಇಟ್, ಡು ಯು ಕಾಲ್ ದಟ್ ಈಸ್ ಇಟ್ ಇಂಡಿಪೆಂಡೆನ್ಸ್? ಇದ್ರ ಬಗ್ಗೆ ನೀವು ಯೋಚನೆ ಮಾಡದೆ, ನೀವು ಚರ್ಚೆ ಮಾಡಿದೆ, ಇನ್ಯಾರು ಮಾಡಬೇಕು? ಹಾಗಾಗಿ ಸ್ನೇಹಿತರೆ, ನಾವು ಪ್ರಜಾಪ್ರಭುತ್ವನ ಇಷ್ಟೆಲ್ಲ ಲೋಪದೋಷಗಳಿದೆ. ನಾನು ಇನ್ನೂ ಬೇಕಾದಷ್ಟು ಹೇಳ್ಬೋದು ನಿಮಗೆ ಈ ಪ್ರಜಾಪ್ರಭುತ್ವ ಬಗ್ಗೆ. ಇಷ್ಟೆಲ್ಲ ಲೋಪದೋಷಗಳಿದ್ದರೂ ಕೂಡ ಸ್ನೇಹಿತರೆ ಒಂದು ಜ್ಞಾಪಕ ಇಟ್ಕೋಬೇಕು, ಪ್ರಜಾಪ್ರಭುತ್ವಕ್ಕೆ ಪರ್ಯಾಯ ಯಾರು ಹೇಳ್ತಾರೆ? ಪ್ರಜಾಪ್ರಭುತ್ವ ಬೇಡ, ಇಂಥ ಬೇರೆ ವ್ಯವಸ್ಥೆ ಬರಲಿ ಅಂತ ಯಾರಾದರೂ ಮಾತಾಡ್ತಾ ಇದ್ದಾರೆ ಈ ದೇಶದಲ್ಲಿ? ಬರೀ ನಮ್ಮ ದೇಶದಲ್ಲ, ಅಮೇರಿಕಾ ದೇಶದಲ್ಲಿ ಪ್ರಜಾಪ್ರಭುತ್ವ ಬಿರುಕು ಬಿಟ್ಟಿದೆ, ಇಂಗ್ಲೆಂಡ್ನಲ್ಲಿ ಬಿರುಕು ಬಿಟ್ಟಿದೆ. ಕಳೆದ 2 ತಿಂಗಳಿನಿಂದ ಇಂಗ್ಲೆಂಡ್ನಲ್ಲಿ ಪ್ರಧಾನಿನೇ ಇಲ್ಲ ರೀ.
ಆಸ್ಟ್ರೇಲಿಯಾ, ಜರ್ಮನ್ ಎಲ್ಲ ದೇಶಗಳಲ್ಲೂ ಪ್ರಜಾಪ್ರಭುತ್ವಗಳು ಬಿರುಕು ಬಿಟ್ಟಿವೆ. ಆದರೆ ಪ್ರಜಾಪ್ರಭುತ್ವಕ್ಕೆ ಪರ್ಯಾಯ ಏನು ಅಂತ ಜಗತ್ತಿನ ಯಾರೂ ಕೂಡ ಇವತ್ತು ನಮ್ಮ ಮುಂದೆ ಇಟ್ಟಿಲ್ಲ, ಇನ್ಕ್ಲೂಡಿಂಗ್ ಇಂಡಿಯಾ. ಹಾಗಾಗಿ ಈ ಪ್ರಜಾಪ್ರಭುತ್ವವನ್ನು ನಾವು ಉಳಿಸ್ಕೋಬೇಕಾಗಿದೆ, ಇರ್ತಕ್ಕಂಥ ಕೊಳಕನ್ನು ಕಿತ್ತಾಕಬೇಕಾಗಿದೆ. ಅದಕ್ಕೆ ನಾವು ನಮ್ಮ ಸಂವಿಧಾನದ ಆಶಯಗಳ ಪ್ರಕಾರ ನಡ್ಕೊಂಡಾಗ ಮಾತ್ರ ಸಾಧ್ಯ. ನಾವು ಪ್ರಜಾಪ್ರಭುತ್ವವನ್ನು ಕಳ್ಕೊಂಡ್ರೆ ಈ ದೇಶದಲ್ಲಿ ನಮ್ಮ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಕಳ್ಕೊಳ್ತೀವಿ, ಪ್ರಜಾಪ್ರಭುತ್ವ ಹಕ್ಕುಗಳನ್ನು ಕಳ್ಕೊಳ್ತೀವಿ, ಅಪ್ರಜಾಪ್ರಭುತ್ವ ಸುಧಾರಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಕೃಷಿ ಸಂಬಂಧಪಟ್ಟಂಥ 3 ಕಾಯ್ದೆಗಳು ಪಾರ್ಲಿಮೆಂಟ್ನಲ್ಲಿ ಪಾಸ್ ಮಾಡಿದ್ರು. ಯಾಕೆ ಪಾಸ್ ಮಾಡ್ತಾ ಇದ್ದೀವಿ ಚರ್ಚೆ ಇಲ್ಲದೆ ಪಾಸ್ ಮಾಡಿಬಿಟ್ರು. 1 ವರ್ಷ ಆದ ನಂತರ ಅದನ್ನು ವಾಪಸ್ ತಗೊಂಡ್ರು. ಯಾಕೆ ವಾಪಸ್ ತಗೊಂಡೋದ್ವಿ ಅಂತಲೂ ಚರ್ಚೆ ಆಗಿದೆ. ಇದನ್ನು ಪ್ರಜಾಪ್ರಭುತ್ವ ಅನ್ನೋದ? ನೋ ಡಿಬೇಟ್ ವೆನ್ ಬಿಲ್ಸ್ ಆರ್ ಪಾಸ್ಡ್, ನೋ ಡಿಬೇಟ್ ವೆನ್ ಬಿಲ್ಸ್ ಆರ್ ವಿತ್ಡ್ರಾ. ವಾಟ್ ಎನ್ ಅಮೌಂಟ್ ಆಫ್ ಲಾಸ್ ಆಫ್ ಲೈಫ್, ಎನರ್ಜಿ, ಮನಿ, ಟೈಮ್. ಯಾರು ಹೊಣೆ ಇದಕ್ಕೆ? ಕಾರ್ಮಿಕರ ಸ್ಥಿತಿಗತಿಗಳು ಅದೇ ರೀತಿ. ದಿನೇ 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 ಕಾರ್ಮಿಕರ ಹಕ್ಕುಗಳು ಕಳ್ಕೊಳ್ತಾ ಇರತಕ್ಕಂಥ ಪರಿಸ್ಥಿತಿ ನಾವು ನೋಡ್ತೀವಿ. ನೀವು ಅಂದ್ಕೊಂಡಿರ್ಬೋದು ಅದು ಇಂಡಸ್ಟ್ರಿಯಲ್ ಲೇಬರ್ಗೆ ಸಂಬಂಧಪಟ್ಟಿದ್ದು, ಸರ್ಕಾರಿ ನೌಕರಿಗಳಿಂದ. ನಿಮಗೆ ಗೊತ್ತಿಲ್ಲ ನೀವು ಎಷ್ಟು ಹಕ್ಕುಗಳನ್ನು ಕಳ್ಕೊಂಡ್ಬಿಟ್ಟಿದ್ದೀರಿ. ಅದಕ್ಕೆ ನಾನು ಸೂಕ್ಷ್ಮವಾಗಿ ಹೇಳಿದ್ದು, ಅಡ್ಮಿನಿಸ್ಟ್ರೇಟಿವ್ ಎಕ್ಸಿಕ್ಯೂಟಿವ್, ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ನಿಮ್ಮನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ತಾ ಇಲ್ಲ, ಗುಲಾಮರಂತೆ ನಡೆಸ್ಕೊಳ್ತಾ ಇದ್ದೀರಿ ಅಂತಕ್ಕಂಥ ಸೂಕ್ಷ್ಮವಾದ ಮಾತನ್ನು ನಿಮಗೆ ನಾನು ಹೇಳಿದ್ದು. ಟೆಲ್ ಮಿ ಒನ್ ಡಿಪಾರ್ಟ್ಮೆಂಟ್, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ನಲ್ಲಿ 60 ಲಕ್ಷ ಸ್ಯಾಂಕ್ಷನ್ ಪೋಸ್ಟ್ ಖಾಲಿ ಬಿದ್ದಿವೆ. ನೀವು ಧ್ವನಿ ಎತ್ತಿದ್ರಾ? 60 lakhs. ಕರ್ನಾಟಕ ಸರ್ಕಾರದಲ್ಲಿ ಸ್ಯಾಂಕ್ಷನ್ ಪೋಸ್ಟ್ 2.5 ಲಕ್ಷ ಖಾಲಿ ಬಿದ್ದಿವೆ, ಫಿಲಪ್ ಆಗಿಲ್ಲ. ಅದು ವರ್ಕ್ ನಿಮ್ಮ ಮೇಲೆ ಹೆಚ್ಚುವರಿ ಅಲ್ವಾ? ಅಡಿಷನಲ್ ವರ್ಕ್ ಅಲ್ವಾ? ಅಡಿಷನಲ್ ಬರ್ಡನ್ ಅಲ್ವಾ? ಅಡಿಷನಲ್ ವರ್ಕು, ಅಡಿಷನಲ್ ಬರ್ಡಿಗೆ ನಿಮ್ಗೆ ಎಕ್ಸ್ಟ್ರಾ ಪೇಮೆಂಟ್ ಕೊಡ್ತಾರಾ? ಅದನ್ನು ನೀವು ಚಕಾರ ಎತ್ತಲಿ. ಟೆಲ್ ಮಿ ಒನ್ ಡಿಪಾರ್ಟ್ಮೆಂಟ್ ಇನ್ ಕರ್ನಾಟಕ ಆರ್ ಎನಿವೇರ್ ಇನ್ ದಿ ಕಂಟ್ರಿ, in the government sector or public sector, where there is no contract employment. ಇತ್ತೀಚೆಗೆ ನಾನು ಒಂದು ಆಯೋಗದ ಅಧ್ಯಕ್ಷನಾಗಿ ಸರ್ಕಾರದಿಂದ ನಾನು ಮಾಹಿತಿ ತರಿಸ್ಕೊಂಡು ನೋಡಿದಾಗ ಕರ್ನಾಟಕದ 34 ಡಿಪಾರ್ಟ್ಮೆಂಟಲ್ಲೂ ಕೂಡ ಕಾಂಟ್ರಾಕ್ಟ್ ಲೇಬರ್ ಸಿಸ್ಟಮ್. 34 ಡಿಪಾರ್ಟ್ಮೆಂಟ್ನಲ್ಲೂ ಕೂಡ ಔಟ್ಸೋರ್ಸಿಂಗ್ ಇದೆ. ಕಾಂಟ್ರಾಕ್ಟ್ ಲೇಬರ್ ಬೇರೆ, ಔಟ್ಸೋರ್ಸಿಂಗ್ ಬೇರೆ. ಈ ರೀತಿ ಈ ದೇಶದಲ್ಲಿ ಈ ಬೆಳವಣಿಗೆಗಳು ಇಂಥವೆಲ್ಲ ಪ್ರಜಾಪ್ರಭುತ್ವಕ್ಕೂ ನಿಮ್ಮ ಉದ್ಯೋಗಕ್ಕೂ, ಪ್ರಜಾಪ್ರಭುತ್ವಕ್ಕೂ ನಿಮ್ಮ ಕೂಲಿಗೂ, ಪ್ರಜಾಪ್ರಭುತ್ವಕ್ಕೂ ನಿಮ್ಮ ಸೇವಾ ಭದ್ರತೆಗೂ ಸಂಬಂಧ ಇದೆ. ನಾವು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕಾಗಿದೆ, ನಮ್ಮ ಸ್ವಾತಂತ್ರ್ಯನ ನಾವು ಉಳಿಸ್ಕೋಬೇಕಾಗಿದೆ. ಅವೆರಡೂ ನಾವು ಉಳಿಗಬೇಕು ಅಂದರೆ ನಾವು ಆದ್ಯತೆಯ ಮೇರೆಗೆ ಸಂವಿಧಾನವನ್ನು ನಾವು ಓದಬೇಕು, ಅರ್ಥ ಮಾಡ್ಕೋಬೇಕು, ಅದರಂತೆ ನಡ್ಕೋಬೇಕು. ಸಂವಿಧಾನಕ್ಕೆ ಏನೇ ಯಾವುದೇ ಮೂಲದಿಂದ ಯಾವುದೇ ರೀತಿಯ ಧಕ್ಕೆ ಬಂದಾಗ ಅದನ್ನು ನಾವು ಎದುರಿಸಿ ಉಳಿಸ್ಕೊಳ್ಳುವಂತಾಗಬೇಕು. ನೀವೇನೋ ಅಂದ್ಕೊಂಡಿರ್ಬೋದು, ಏನೋ ವಾರಕ್ಕೆ 2 ದಿವಸ ರಜಾ ಇರುತ್ತೆ, ಏನೋ ತಿಂಗಳಾದ ಮೇಲೆ ಸಂಬಳ ಬರುತ್ತೆ, ಹೋಗಿ ಪೆನ್ಸಿಲ್ ಹಂಗೆ ವೈಂಡ್ ಮಾಡ್ಕೊಂಡು ಬಂದ್ರೂ ಸಂಬಳ ಸಿಕ್ಬಿಡುತ್ತೆ ಅಂತ ನೀವು ಇವತ್ತು ಅಂದ್ಕೊಂಡಿರ್ಬೋದು. ಬಟ್ ಯು ಆರ್ ಆಲ್ ಅಂಡರ್ ಎ ಸೀರಿಯಸ್ ಥ್ರೆಟ್. ಇವತ್ತು ಮಾರ್ಕೆಟ್ನಲ್ಲಿ ಹೈರ್ ಆ್ಯಂಡ್ ಫೈರ್ ಇದೆ. ದೇರ್ ಈಸ್ ನೋ ಗ್ಯಾರಂಟಿ ದಟ್ ಯು ವಿಲ್ ನಾಟ್ ಗೆಟ್ ದಟ್. ನೀವು ನಿಮ್ಮ ಹಕ್ಕುಗಳನ್ನು ಸಂರಕ್ಷಿಸ್ಕೋಬೇಕು ಅಂತ ಅನ್ನೋದಾದರೆ ಈ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕಾಗಿದೆ. ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸೋದು ಅಂದರೆ ಸಂವಿಧಾನನ ಉಳಿಸ್ಕೊಡೋದು. ಇದಕ್ಕೆ ಒಂದಕ್ಕೊಂದು ನಿಕಟವಾದಂಥ ಸಂಬಂಧ ಇದೆ. ಈ ದಿಕ್ಕಿನಲ್ಲಿ ನೀವು ಚಿಂತನೆ ಮಾಡಬೇಕು. ಒಂದು ವೇಳೆ ನೀವು ಚಿಂತನೆ ಮಾಡದೇ ಇದ್ದರೆ, ನಾನು ಇವತ್ತು ಹೇಳಿರ್ತೀನಿ, ನೀವೊಂದು 5 ವರ್ಷ ಆದಮೇಲೆ ನನ್ನನ್ನು ಕರ್ರಿ, ಆವಾಗ ನಿಮ್ಗೆ ಜ್ಞಾಪಕ ಬರುತ್ತೆ. ನಾನು ಇಂಥದ್ದೇ ಒಂದು ಸಂದರ್ಭದಲ್ಲಿ ನಾನೊಂದು ಕವನನ ಹೇಳಿದೆ. ಏನು ಅಂತಂತಂದರೆ, ಆ ಕವನನ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.
ಎರಡನೇ ಮಹಾಯುದ್ಧದ ಸಮಯದಲ್ಲಿ ಹಿಟ್ಲರ್ ವಿರುದ್ಧ ಯಾರಾದರೂ ಧ್ವನಿ ಎತ್ತಿದರೆ, ಅವನನ್ನು ಪ್ರಶ್ನೆ ಮಾಡಿದರೆ, ಅವನ ಟೀಕೆ ಮಾಡಿದರೆ, ಅವನನ್ನು ವಿಮರ್ಶೆ ಮಾಡಿದರೆ, ಅವನ ಸೈನ್ಯ ನಾಜಿ ಪಡೆಗಳು ಹುಡುಕಿ 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 ಅವರನ್ನು ಧ್ವಂಸ ಮಾಡ್ತಾ ಬರ್ತಾ ಇದ್ದಾರೆ. ಆ ಕವನ ಆವಾಗ ಎಲ್ಲವನ್ನು ಗಮನಿಸಿ ಜರ್ಮನ್ನ ಒಬ್ಬ ಟೀಚರ್ ಆ ಕವನ ಬರೆದಿರೋದು. ಆ ಕವನ ಒರಿಜಿನಲ್ ಆಗಿ ಜರ್ಮನ್ನಲ್ಲಿ, ಆಮೇಲೆ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಆಗಿದೆ, ಆಮೇಲೆ ಕನ್ನಡಕ್ಕೂ ಟ್ರಾನ್ಸ್ಲೇಟ್ ಆಗಿದೆ. ಅವರು ಬಂದರು. ಯಾರು? ನಾಜಿಗಳು. ಅವರು ಯಹೂದಿಗಳನ್ನು ಹುಡುಕಿಕೊಂಡು ಬಂದರು. ನಾನು ಬಾಯಿ ಬಿಡಲಿಲ್ಲ, ಯಾಕೆಂದರೆ ನಾನು ಯಹೂದಿ ಆಗಿರಲಿಲ್ಲ. ಅವರು ಮತ್ತೆ ಬಂದರು. ಅವರು ಕ್ಯಾಥಲಿಕ್ಸನ್ನು ಹುಡುಕಿಕೊಂಡು ಬಂದರು. ನಾನು ಬಾಯಿ ಬಿಡಲಿಲ್ಲ, ಯಾಕೆಂದರೆ ನಾನು ಕ್ಯಾಥಲಿಕ್ನಾಗಿರಲಿಲ್ಲ. ಅವರು ಮತ್ತೆ ಬಂದರು. ಅವರು ಕಮ್ಯುನಿಸ್ಟನ್ನು ಹುಡುಕಿಕೊಂಡು ಬಂದರು. ನಾನು ಬಾಯಿ ಬಿಡಲಿಲ್ಲ, ಯಾಕೆಂದರೆ ನಾನು ಕಮ್ಯುನಿಸ್ಟ್ನಾಗಿರಲಿಲ್ಲ. ಅವರು ಕೊನೆಗೆ ಹುಡುಕಿಕೊಂಡು ಬಂದರು. ಅವರು ನನ್ನನ್ನೇ ಹುಡುಕಿಕೊಂಡು ಬಂದರು. ಆಗ ನನಗಾಗಿ ಬಾಯಿ ಬಿಡುವವರು ಯಾರೂ ಇರಲಿಲ್ಲ. ಅಂಥ ಪರಿಸ್ಥಿತಿ ನಿಮಗೂ ನನಗೂ ಬರೋದು ಬೇಡ.